ನೋಡ್ರಿ ಸುಮ್ನೆ ಈಗ ನೀವು ಡೈಲಾಗ್ ಸರಿ ಅನ್ಸಲ್ಲ. ಸುಮ್ನೆ ಡೈಲಾಗ್ ಹೇಳಿ. ಇಲ್ಲ ಸರ್, ಸಾರಿ ಸರ್, ಸರ್ ಇಲ್ಲ ಆಕ್ಚುಲಿ ಆಯ್ತು ಬಿಡ್ರಿ. ಆ ಕ್ಯಾರೆಕ್ಟರ್ UXC000 ಅಂತ. ಹೌದು ಯಾಕಂದ್ರೆ ಬಹಳ ಆಯ್ತು ಅಂತ ಹೇಳಿದ್ರು. ಅವ್ರನ್ನ ಇಟ್ಕೊಂಡು ಮಾಡಿಸೋದಲ್ಲ, ಅವರಿಂದ ಕಲ್ತಿದ್ದು ತುಂಬಾ ಚೆನ್ನಾಗಿದೆ. ತುಂಬಾ ಕಲ್ತಿದೀವಿ ಅವರಿಂದ. ಈ ಒಂದು ಆಕ್ಟಿಂಗ್ ಇಂದ ಆಕ್ಟಿಂಗ್ ಇದು ಒಂಥರ ಸಾಂಘಿಕ ಕಲೆ. ಒಬ್ರಿಂದ ಒಬ್ರು ಕಲಿದಿರ್ತದೆ, ಒಂದು ಇಂಪ್ಯಾಕ್ಟ್ ಆಗ್ತಿರ್ತದೆ, ಗೊತ್ತಾಗಲ್ಲ ನಮ್ಗೆ ಗೊತ್ತಾಗಲ್ಲ ಆ ನಟನೆ. ಟೆಕ್ನಿಕಲಿ ಅಂದ್ರೆ ನಾನು ಜೋಶಿ ಯಾವಾಗ್ಲೂ ನಾಟಕದಿಂದ ಜೊತೆಗೆ ಬಂದಿದ್ರಿಂದ ಸಿನಿಮಾ ಆಗ್ಲಿ ನಾಟಕ ಆಗ್ಲಿ ಯಾವ್ದಾದ್ರು ಇಬ್ರು ಒಳ್ಳೆ ಫ್ರೆಂಡ್ಸ್ ಜೋಡಿಗೆ ಇದ್ದೀವಿ. ಏನಾಯ್ತು? ಫೆಬ್ರವರಿ 1ಕ್ಕೆ ನಿಮ್ಮ ಮುಂದೆ. ನಮಸ್ಕಾರ. ಅಶ್ವಗಜ ಫಿಲ್ಮ್ಸ್ ಪ್ರೊಡಕ್ಷನ್ಸ್ ವತಿಯಿಂದ ಇವತ್ತು ಗದಾಗ್ರಜ ಅನ್ನುವಂತ ಚಿತ್ರವನ್ನ ಮಾಡಿರುವ ಚಿತ್ರತಂಡ ನಮ್ಮ ಜೊತೆಗಿದೆ. ಬನ್ನಿ ಅವ್ರನ್ನ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ಕಾರ. ಸೊ ಗದಾಗ್ರಜ ಅಂತಂದ್ರೆ ಟೈಟಲ್ಲೇ ಒಂಥರ ಏನು ಖಡಕ್ ವೈಬ್ ಕೊಡ್ತಾ ಇದೆ, ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ. ಗದಾಗ್ರಜನ ಒಂದ್ ಲೈನ್ ಅಲ್ಲಿ ಏನಾದ್ರು ಡಿಸ್ಕ್ರೈಬ್ ಮಾಡ್ಬೋದಾ ನೀವು? ಒಂದು ಲೈನ್ ಅನ್ನಕ್ಕಿಂತ ಅದೊಂದು ಸಾರಾಂಶ ಇದೆ ಸರ್. ಗದಾಗ್ರಜ ಅನ್ನೋ ಶಬ್ದ ವಿಷ್ಣು ಸಹಸ್ರ ಅಂದ್ರೆ ಬರೀ ಇದಾಗುತ್ತದು ಬರುತ್ತೆ. ವಿಷ್ಣುವಿನ ತಂತ್ರ ಅಂದ್ರೆ ಈಗ ಅದು ಹೆಂಗಿದೆ ಅಂತಂದ್ರೆ ದೇವತೆಗಳಲ್ಲಿ ವಿಷ್ಣು ಆದ್ಮೇಲೆ ಇವರಾದ್ಮೇಲೆ ಇವರಾದ್ಮೇಲೆ ಇವರು ಅಂತ ಹಿಂಗೆ ತಾರತಮ್ಯ ಇದೆ. ಆ ಪ್ರಕಾರ ವಿಷ್ಣುನ ಆದ್ಮೇಲೆ ಅಗ್ರ ಸ್ಥಾನದಲ್ಲಿ ಇರೋಂತರ ಅಂದ್ರೆ ನಮ್ಮ ಬಾಸ್ ಯಾರು, ಆಂಜನೇಯ ಸ್ವಾಮಿ. ಓಕೆ, ಅವ್ರು ಬರೋರು. ಹಂಗಾಗಿ ಅಗ್ರ ಸ್ಥಾನದಲ್ಲಿ ಇದರಿಂದ ಅದನ್ನ ಗದಾಗ್ರಜ ಅಂತ ಇಟ್ಟಿದ್ದು. ಗದೆ ಅಂತಂದ್ರೆ ನಮ್ಮ ಸ್ವಾಮಿದು ಆಯುಧ. ಅದನ್ನ ಗದಾ ತಗೊಂಡು ಅವರು ಅಗ್ರ ಸ್ಥಾನದಲ್ಲಿ ಇದ್ದಿದ್ದರಿಂದ ಅದನ್ನ ಗದಾಗ್ರಜ ಅಂತ ಇಟ್ಟಿದ್ದು. ಅದಕ್ಕೇನೆ ಯಾವಾಗ್ಲೂ ಹರಿ ವಾಯು ಗುರು ಅನ್ನೋದು. ಹರಿ ಅಂತಂದ್ರೆ ನಮ್ಮ ದೇವರು ಯಾರು, ವಿಷ್ಣು. ವಾಯು ಅಂತಂದ್ರೆ ವಾಯುಪುತ್ರ ನಮ್ಮ ಸ್ವಾಮಿ. ಗುರುಗಳಂತಂದ್ರೆ ಗುರುಗಳು ಮಧ್ವ ಚಾರೆಯಿಂದ ಸ್ಟಾರ್ಟ್ ಆಗಿ ಮುಂದೆ ವಂಶ ಹಂಗೆ ಬೆಳ್ಕೊಂಡು ಬರುತ್ತಲ್ಲ, ಅದನ್ನ ಹರಿವಾಯು ಗುರುಗಳು ಅನ್ನೋದು. ಅದಕ್ಕೆ ಅದನ್ನ ಗದಾಗ್ರಜ ಅಂತ ಇಟ್ಟಿದ್ವಿ ಸರ್. ನೋಡಿ ಸರ್, ನಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ನಮ್ಮ ಇಂಟರ್ವ್ಯೂ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಟೈಟಲ್ ನ ಅನಾವರಣ ನಡೀತಾ ಇದೆ. ಸೊ ನೋಡಿದ್ರಲ್ಲ, ವಿಷ್ಣುವಿನ ಒಂದು ಅವತಾರದ ಬಗ್ಗೆ ಮಾತಾಡಿದ್ವಿ, ಆಂಜನೇಯನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಈ ಒಂದು ಯುವಕರ ತಂಡಕ್ಕೆ ಸೇರ್ಪಡೆ ಆಗಿದ್ದು ನಮ್ಮ ಸರ್ ಅವರು. ಸರ್, ನೀವು ಆಲ್ರೆಡಿ ತುಂಬಾನೇ ಕಲ್ತ್ಕೊಂಡಿರೋರು, ಮತ್ತೆ ರಂಗಭೂಮಿಯಲ್ಲಿ ನೀವು ತುಂಬಾ ವರ್ಕ್ ಮಾಡಿದೀರಾ. ಸೊ ಸೀನಿಯರ್ ಅಂತಾನೆ ಹೇಳ್ಬೋದು ನಮ್ಮ ಈ ಟೀಮ್ ಅಲ್ಲಿ. ಸೊ ನಿಮ್ಮನ್ನ ಈಗ ಗದಾಗ್ರಜಕ್ಕೆ ಅಪ್ರೋಚ್ ಮಾಡಿದಾಗ ನೀವು ಯಾಕೆ ಒಪ್ಕೊಂಡ್ರಿ ಸರ್ ಈ ಒಂದು ಪ್ರಾಜೆಕ್ಟ್ ಅನ್ನ? ಮೊದ್ಲಿಗೆ ನಾನು ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಖಾಯಂ ವಿದ್ಯಾರ್ಥಿ ಅಂದ್ರೆ ಕಲಿತಾನೆ ಇರೋನು ಸದಾ. ಸಮಯ ಅದು ತುಂಬಾ ಅನುಭವ ಇದೆ ಬೇಡ. ಯಾವಾಗ್ಲೂ ಒಬ್ಬ ವ್ಯಕ್ತಿಯಲ್ಲಿ ಮಗು ಇರ್ತಾನೆ, ಬಾಲಕ ಇರ್ತಾನೆ, ವಯಸ್ಸಾದಂಗೆ ಚೈಲ್ಡ್ನೆಸ್ ಹೆಚ್ಚಾಗ್ತಾರೆ. ಆ ಪ್ರಕಾರ ನಮ್ಮಲ್ಲಿ ಒಬ್ಬ ಯುವಕನಿದ್ದಾನೆ, ಬಾಲಕ ಇದ್ದಾನೆ, ಚೈಲ್ಡ್ ಮಗುನು ಇದೆ. ಕಲಾವಿದರಲ್ವಾ? ಕಲಾವಿದರ ಸಾಮಾನ್ಯ ರಂಗಭೂಮಿಯಲ್ಲಿ ಎಲ್ಲಾ ಪಾತ್ರಗಳನ್ನ ಮಾಡ್ಬೇಕಾಗ್ತದೆ. ಹೌದಾ? ಹುಚ್ಚನ ಪಾತ್ರದಿಂದ ಹಿಡಿದು, ಮುದುಕನ ಪಾತ್ರದಿಂದ ಹಿಡಿದು, ಯುವಕನ ಪಾತ್ರದಿಂದ ಹಿಡಿದು, ಯಾವ್ದೋ ಒಂದು ಗೃಹಸ್ಥರ ಪಾತ್ರನ ಮಾಡ್ಬೇಕು. ಸೊ ಅವೆಲ್ಲ ಒಂದ್ ರೀತಿಯಲ್ಲಿ ನಮ್ಮ ಕಲಿಕೆಗಳು. ಅವು ಅನುಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಿಕೆ. ಆ ಕಲಿತಾ ಅನುಭವ ಹೆಂಗಿರುತ್ತಂದ್ರೆ, ನಾವು ಕಲಿತಾ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಈ ಯುವಕರ ತಂಡ ನಿಜವಾಗ್ಲು ಲಕ್ಷ್ಮಣ್ ಜೋಶಿ ನಾನು, ಆಮೇಲೆ ಇವರೆಲ್ಲ ಪರಿಚಯ. ಸೋಮಗ್ ನಾನು ಮೊದಲಿಂದ ಗೊತ್ತು, ಲಕ್ಷ್ಮಣ್ ಅಂತ ನಾನು ಮೊದಲಿಂದ. ಲಕ್ಷ್ಮಣ್ ಅಂತ ಬಂದು, ಸರ್ ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ, ನೀವು ಇದರಲ್ಲಿ ಒಂದು ಪಾತ್ರ ಮಾಡಬೇಕು ಅಂದಾಗ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಹೌದಾ ಅಂತ. ಯಾಕೆ ಈ ಮೊದಲೆಲ್ಲ ಮಾಡ್ತಾ ಇದ್ದ ಹುಡುಗ. ಈ ಹುಡುಗನ ಎಲ್ಲಿ ನೋಡ್ತಾ ಇದ್ದೆ ಅಂದ್ರೆ, ಕಾಲೇಜಲ್ಲಿ ಓದ್ತಾ ಇದ್ದ ಅಂತ ನೋಡ್ತಾ ಇದ್ದೆ. ಫೈನ್ ಆರ್ಟ್ಸ್ ಕಾಲೇಜಿಂದ ಓದ್ತಾ ಇದ್ದ, ನಾಟಕಗಳಿಗೆಲ್ಲ ಸೆಟ್ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದ. ಬಟ್ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾನೆ ಹುಡುಗ. ನೋಡಿದೆ ಇದಕ್ಕೆ ಮೊದಲೆಲ್ಲ ಬೇರೆ ಬೇರೆ ಸಣ್ಣ ಶಾರ್ಟ್ ಫಿಲ್ಮ್ಗಳೆಲ್ಲ ಮಾಡ್ತಾ ಇದ್ದ.
ಮಾಡ್ದಾಗ ನಾನು ಅನ್ಕೊಂಡೆ ಸರ್ ಬಂದು ಹಿಂಗ್ ಮಾಡೋಣ ಅಂದಾಗ ನಾನು ಯೋಚನೆ ಮಾಡಿ ಹೌದಾ ಪಾಷ ನಾನು ನಿಮ್ಗೆ ಅದು ಇದು ಮಾಡಿ ಹಾ ಬಂದು ಒಂದು ಪಾಷ ಅಂತ ಒಂದು ಸಿನಿಮಾ ತೋರ್ಸಿದ್ದೆ ನೋಡ್ದೆ ನಾನು ಶಾರ್ಟ್ ಅದೊಂದು ಒಳ್ಳೆ ಪ್ರಯತ್ನ ಆಗಿತ್ತು. ನಾನು ನೋಡಿ ಅದು ಕೂಡ ಅಪ್ರಿಶಿಯೇಟ್ ಮಾಡಿದ್ದೆ, ಬಹಳ ಚೆನ್ನಾಗಿ ಮಾಡಿ ಬಂದೆ. ಸರ್ ಈ ಸಾರಿ ನೀವು ಮಾಡ್ರಿ ನಾನಂದ ಇಲ್ಲ ಯಾರ ಬೇರೆ ತಗೊಂಡ್ ಮಾಡಿ ಅಂತ ಹೇಳ್ದೆ. ಒಂದಿಷ್ಟು ಹೆಸರನ್ನು ಸಜೆಸ್ಟ್ ಮಾಡ್ದೆ, ಬಿಡ್ಲಿಲ್ಲ. ಇಲ್ಲ ಸರ್ ನೀವೇ ಬೇಕು. ಫೇಸ್ ಬೇಕಾಗಿತ್ತು, ಫೇಸ್ ತುಂಬಾ ನಿರ್ದೇಶಕರ ಪಾತ್ರ ಅದು ಹಿಡ್ಕೊಂಡು ಕುಂತ್ರ ಬಿಡ್ಲಿಲ್ಲ. ಮುಂದೆ ಫೇಸ್ ಬೇಕಾಯ್ತು ಸರ್. ಸೊ ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿಯಿಂದ ಒಪ್ಕೊಂಡೆ. ಬಿಡ್ತಲ್ಲ ಸರ್ ನೀವೇ ಮಾಡ್ಬೇಕು, ನೀವೇ ಬೇಕಂದ್ರೆ ಬೇಕು ಅಂತ ನಿಂತ ಮೇಲೆ ಆಮೇಲೆ ಇವರೆಲ್ಲ ಪರಿಚಯ. ಸೋಮು ಮೊದಲಿಂದ ಪರಿಚಯ ಇದ್ದ. ಸೋಮು ಕೂಡ ಒಳ್ಳೆ ನಟ, ಬಟ್ ತಂತ್ರಜ್ಞ ಆಗಿದೆ ಈಗ ನಾನು ಇತ್ತೀಚೆಗೆ ಗೊತ್ತಾಗಿದೆ. ಎಲ್ಲ ಅಫ್ಕೋರ್ಸ್ ಮಲ್ಟಿ ಟ್ಯಾಲೆಂಟೆಡ್, ಬಟ್ ನಮ್ಮಲ್ಲಿ ರವಿಶಂಕರ್ ಅಂತಾನೆ ಹೇಳ್ತಾರಪ್ಪ. ಸೊ ಹಂಗಾಗಿ ಆ ಕಣ್ಣು ಆ ಧ್ವನಿ. ಇದೇ ಖುಷಿಗೆ ಸರ್ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಸಾರಿ ಒಂದು ಡೈಲಾಗ್ ಬರ್ಲಿ. ಬರ್ಲಿ ಅದೊಂದು ಡೈಲಾಗ್ ಬರ್ಲಿ. ಅಲ್ರಿ ನೀವು ನಮಗೆ ಯಾವಾಗ ಹಿಂದೂ ಅಂತ ಒಪ್ಕೊಂಡ್ರಿ ಹೇಳ್ರಿ, ಯಾವಾಗ ನೋಡಿದ್ರು ಕಿಳಿ ಜಾತಿಯವ್ರು ಅಂತ ಕಿಡಿಕಾರ್ತೀರಿ, ಮಡಿ ಮೈಲಿಗೆ ಅಂತ ದೂರ ಹಾಕ್ತೀರಿ. ಈಗ ನೋಡಿದ್ರ ನಾವೆಲ್ಲ ಒಂದನ್ನ ಕತ್ತೀರಿ. ನೀವು ಒಂದನ್ನ ಮಾತನಾಗ ಏನಾದ್ರೂ ಸತ್ಯ ಐತೇನು? ನಮ್ಮ ಜನ ಬೆನ್ನಿಗೆ ಕೂರಿ ಕೊಳ್ಳಾಗ ಪಟ್ಟಿ ಹಾಕೋಂಗ ತಿರ್ಗಂಗ ಮಾಡಿಟ್ಟು ಇದೋ ಧರ್ಮ ಅಲ್ಲೇ. ನನಗೆ ಈ ಧರ್ಮ ಬೇಡ. ನನಗ ಈ ಧರ್ಮ ಬೇಡ. ಒಂದು ನಾಟಕದ ಬೇಕಾಗಿ ಸೂಪರ್ ಪಟ್ ಅಂತ ಹೇಳ್ಬಿಟ್ಟು ಸೊ ಅದ್ಭುತವಾದ ಕಲೆಗಾರ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನನ್ನ ಕ್ಯಾರೆಕ್ಟರ್ ಬೇರೆಯವ್ರಿಗೆ ಕೊಟ್ಟಿದ್ವಿ, ಅವರು ಆ ಕ್ಯಾರೆಕ್ಟರ್ ಜಂಪ್ ಆಗಿ ಯಾರು ಇಲ್ಲ ಅಂದಾಗ ನಾನು ಮಾಡಕ್ ರೆಡಿ ಆಗ್ತೀನಿ. ಯಾಕಂದ್ರೆ ಟೀಮ್ನಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಇದ್ದಾಗ ಅದೆಲ್ಲೋ ಒಂಚೂರ. ಅಷ್ಟೇ ಅಲ್ಲದೆ ನೀವು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀರಾ ಗದಾಗ್ರಜ ಚಿತ್ರಕ್ಕೆ, ಸೊ ಆಕ್ಟ್ ಕೂಡ ಮಾಡಿದ್ದೀರಾ. ಓಕೆ, ಕ್ಯಾರೆಕ್ಟರ್ ಬಗ್ಗೆ ಹೇಳಿಲ್ಲ ನೀವು? ಇಲ್ಲ, ಕ್ಯಾರೆಕ್ಟರ್ ಬಗ್ಗೆ ಅದೇ ಹೇಳ್ದಲ್ಲ, ಯಾರು ಬಂದಿಲ್ಲೋ ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ, ಬಿಟ್ಟ ಸ್ಥಳವನ್ನು ಫಿಲ್ ಇನ್ ದ ಬ್ಲಾಂಕ್ಸ್. ಅಲ್ಲ ಎಲ್ಲಾ ಸಿನಿಮಾಗಳಲ್ಲಿ ಸಹಜ. ಉದಾಹರಣೆ ಆ ಭಾಗದಲ್ಲಿ ಯಾರೋ ಒಬ್ಬ ನಟ ಒಂದು ಸಣ್ಣ ಪಾತ್ರಕ್ಕೆ ಬರ್ಲಿಲ್ಲ ಅಂದಾಗ ಟೆಕ್ನಿಕಲ್ ಟೀಮ್ ಇಂದ ಯಾರೋ ಒಬ್ಬರು ಅನಿವಾರ್ಯ ಅದು. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಆಗಿದೆ. ಸಿನಿಮಾ ಆಗ್ಲಿ ನಾಟಕ ಆಗ್ಲಿ ಎರಡು ಎಲ್ಲ ಹಂಗೆ ಆಗೋದು. ಸರ್ ಅದೇ ಸರ್, ಅಂದ್ರೆ ಈಗ ಇಷ್ಟು ಸ್ಪೋರ್ಟಿವ್ ಆಗಿ ತಗೊಳೋದ್ ಬೇಕು. ನಾ ಇಷ್ಟು ವರ್ಕ್ ಮಾಡ್ಕೊಂಡ್ ಬಂದಿದ್ದೀನಿ, ಸೀರಿಯಲ್ ಮಾಡ್ಕೊಂಡ್ ಬಂದಿದ್ದೀನಿ, ನಾಟಕ ಮಾಡ್ಕೊಂಡ್ ಬಂದಿದ್ದೀನಿ, ನಾನೇ ಸಣ್ಣ ಪಾತ್ರ ಮಾಡ್ಲಿ ಅನ್ನೋ ಅಂತದ್ದು ಕೆಲವರಲ್ಲಿ ಬರ್ಬೋದು. ಬಟ್ ಆದ್ರೆ ಇವರು ಆತರ ಯಾವ್ದು ಹಿಂಜರಿಯದೆ ಮಾಡ್ತಾರಲ್ಲ, ಸೊ ಗ್ರೇಟ್ ಅಂತಾನೆ. ಇದು ರಂಗಭೂಮಿ ಹಿನ್ನೆಲೆ ಇದಕ್ಕೆಲ್ಲ ಕಾರಣ. ರಂಗಭೂಮಿಯಲ್ಲಿ ಮಾಡೋ ಕೆಲಸ ಮಾಡ್ತಾ ಬಂದಾಗ ಏನಾಗುತ್ತೆ, ಸಣ್ಣದು ದೊಡ್ಡದು ಪಾತ್ರ ಇಲ್ಲ, ಸಣ್ಣ ಪಾತ್ರದಲ್ಲೇ ಹೈಲೈಟ್ ಆಗ್ಬೋದು. ಮಾಡಿ ಇವ್ರದ್ದು ಸಣ್ಣ ಪಾತ್ರ ಅಂತೀರಿ, ಇವ್ರ ಮುಖಾಂತರ ಸ್ಟೋರಿ ರಿವೀಲ್ ಆಗೋದು ಅದು ಏನಿರೋದು ಇವ್ರ ಎದುರು ಬಂದಾಗ. ಅಂದ್ರೆ ಇವ್ರು ಹೇಳಿದ್ರಲ್ಲ ಎಮರ್ಜೆನ್ಸಿ ಆಗಿ ಮಾಡಿದ್ವಿ, ಆ ಎಮರ್ಜೆನ್ಸಿ ಮಾಡೋಕೆ ಒಂದು ಸ್ಪೋರ್ಟಿವ್ ಹೌದು. ಅಂಡ್ ಗದಾಗ್ರಜದಲ್ಲಿ ಹೀರೋ ಆಗಿ ಮಿಂಚಿರೋರು ನಮ್ಮ ಕೌಶಿಕ್ ಅವರು. ಸೊ ಮೊದಲನೇ ಬಾರಿಗೆ ಹೀರೋ ಆಗಿ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡಿದೀರಾ ಸರ್. ಎಷ್ಟು ಖುಷಿ ಇದೆ ಹೀರೋ ಆಗಿರೋದು, ಅಥವಾ ಕಷ್ಟ ಆಯ್ತಾ, ಖುಷಿ ಇದೆಯಾ, ಏನಿದೆ? ಹೀರೋ ಆಗಿರೋದು ಖುಷಿ ಇದೆ, ಬಟ್ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಿದೆ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಕ್ಕೆ ತುಂಬಾ ಏನು, ಯಾಕಂದ್ರೆ ತುಂಬಾ ಕಲ್ತಿದೀನಿ. ಸರ್ ಇದಾರಲ್ಲ, ಅವ್ರ ಆಕ್ಟಿಂಗ್, ಅವ್ರ ಏರಿಳಿತ, ಅವ್ರು ಹೇಳೋ ಡೈಲಾಗ್ ಡೆಲಿವರಿ, ಅದ್ರ ಏರಿಳಿತ ನೋಡ್ಬಿಟ್ಟು ಅವ್ರು ಫಸ್ಟ್ ನಾವು ಸ್ಕೆಡ್ಯೂಲ್ ಹುಡುಗರು ಮಾಡ್ತೀವಿ. ಹುಡುಗರು ನೆಕ್ಸ್ಟ್ ಡೇ ಮಾಡಿದ್ದೆ ಸರ್ದು, ಇಲ್ಲೇ ಒಂದು ಮನೇಲಿ ಮಾಡಿದ್ದು. ಅವರು ಏನು ಅವ್ರದ್ದು ಒಂದೇ ಸಿಂಗಲ್ ಪಾತ್ರ, ಕ್ಯಾಮ್ರಾ ಒಂದು ಹುಡುಗನ್ ಅಪೋಸಿಟ್ ಹೇಳಕ್ ಬಿಟ್ಟು ಆಮೇಲೆ ಅವ್ರ ಒಬ್ಬರೇ ಹೇಳೋದು, ಅದು ನೋಡ್ಬೇಕು. ಅದು ಒಂದೇ ಹೈಲೈಟ್ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಏನು ನಾವೇನ್ 1 hour ತಗೊಂಡಿದ್ವಿ ಡ್ಯೂರೇಷನ್, ಅದ್ರಲ್ಲಿ ಫಸ್ಟ್ ಹಾಫ್ ಸರ್ದ ಒಂದು ಪಾತ್ರ ಮೇನ್ ಹೈಲೈಟ್ ಇದೆ. ಆದ್ರೆ ಅವ್ರು ನೋಡಿದಾಗ ನನಗೆ ಅನ್ಸಿದ್ದು, ನನ್ ಸಿನಿಮಾ ಫಸ್ಟ್ ಇಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲಪ್ಪ, ಇಷ್ಟು ಖುಷಿ ಆಯ್ತು. ಅದು ಆ ಪವರ್ ಲಿಂತಾನೆ ಸಿನಿಮಾ ಮಾಡಿದ್ದು ನನ್ಗೆ ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಅಂದ್ರೆ ಇವಾಗ ಹೀರೋ ಕ್ಯಾರಿ ಮಾಡೋದು ಇಡೀ ಸಿನಿಮಾನ ಕಷ್ಟ ಆಗಿದೆ. ಹೀರೋನು ಕಷ್ಟ ಆಗಿದೆ, ಎಲ್ಲಾನು ಎಲ್ಲರಿಗೂ ಮ್ಯಾನೇಜ್ ಮಾಡೋದು ಕಷ್ಟ ಆಗಿದೆ. ಸಿನಿಮಾದಲ್ಲಿ ಫಸ್ಟಿಗೆ ಏನಂದ್ರೆ ನಾವು ಇದು ಟೋಟಲ್ ಹೋಲ್ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಫಸ್ಟಿಗೆ ಸ್ಟಾರ್ಟಿಂಗ್. ಅದಾದ್ಮೇಲೆ
ಎಲ್ಲರೂ ಸಪೋರ್ಟ್ ಅಣ್ಣ ಇದ್ರಲ್ಲ ಅವರು ಸಪೋರ್ಟ್ ಜಾಸ್ತಿ ಇತ್ತು, ಅವ್ರು ಡೈರೆಕ್ಟರ್ ಇದ್ರು ಅವ್ರ ಸಪೋರ್ಟ್. ಹೇಳೋದಂದ್ರೆ ಹೀರೋ ಆಗಿ ಸರಳ ಮಾಡಿದೀನಿ, ಹಾ ಸಂಘ ಅದು ಎಲ್ಲರಿಗೂ ಮ್ಯಾನೇಜ್ ಮಾಡತ್ತಲ್ಲ, ಆಕ್ಟಿಂಗ್ ಈಸಿ ಆಗಿದೆ, ಮೇಂಟೆನೆನ್ಸ್ ಮಾತ್ರ ಬಹಳ ಕಷ್ಟ ಆಗಿದೆ. ಕಷ್ಟ ಆಗಿದೆ ಸ್ಟಾರ್ಟಿಂಗ್ ಕಷ್ಟ ಇತ್ತು. ನಮ್ಮ ಲಕ್ಷ್ಮೀಕಾಂತ್ ಜೋಶಿ ಅವರು ಡೈರೆಕ್ಟರ್ ಆಗಿ ಪರ್ಫೆಕ್ಷನ್ ಆಗಿ ಹಿಂಗೆ ಬರಬೇಕು ಅಂತಿರ್ತಾರೆ. ಹೌದು. ಜಾಸ್ತಿ ಕಾಟ ಕೊಟ್ರ ನಿಮ್ಗೆ? ಅಫ್ಕೋರ್ಸ್ ಕೊಡ್ತಾರ. ಕಾಟ ಅವ್ರಿಗೆ ಅವ್ರ ಕಾಟ ಕೇಳ್ಬೇಕಾದ್ರೆ ಈ ಇಂಟರ್ವ್ಯೂ ಸಾಲಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ ನಾನು ಅದು ಇದಿರುತ್ತಲ್ಲ ಏನೋ ಅದೇನ ನಾವು ಇದು ತಂದಿವಲ್ಲ ಏನು ಏನು? ಜನರೇಟರ್ Generator. ಒಬ್ರಿಗೆ ಯೂಸ್ ಮಾಡಿ ಬರಲ್ಲ ನಮ್ಗೆ ಯಾರಿಗೂ. ಗೊತ್ತೇ ಇಲ್ಲ. ಹಾ ಅದನ್ನ ತಂದು ಹೊಡಿಬೇಕು. ಇಲ್ಲಿಲ್ರಿ ಅದಕ್ಕೆ 10 ಲೀಟರ್ ಎಣ್ಣೆ ಬೇಕ್ರಿ, 10 ಲೀಟರ್ ಎಣ್ಣೆ ತಗೋರಿ. ನಾನು 1 ಲೀಟರ್ ತಂದು ಹಾಕೊಂಡ್ರಿ ಆತರ ಇಂಥದೆಲ್ಲ ಅವ್ರದ್ದು ಹೇಳೋದು ನಾನು ಅಂತ ಹೇಳೋದು ಆತರ ಅವ್ರು ಮ್ಯಾನೇಜ್ ಮಾಡಿ. ಓಕೆ ಸರ್, ನೀವು ಇವಾಗ ಸೆಟ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಗೊಂದು ಮೆಮೊರೇಬಲ್ ಮೂಮೆಂಟ್ ಈ ಮೂವಿನಲ್ಲಿ ಅಂತಂದ್ರೆ ಏನಿದೆ ಸರ್? ತುಂಬಾ ಇದೆ, ಅದು ಮೆಮೊರಿ ಆಲ್ಮೋಸ್ಟ್ ಎಲ್ಲವೂ ಮೆಮೊರಿನೇ. ಹಾ ಬಟ್ ಅದ್ರಲ್ಲಿ ಬೆಸ್ಟ್ ಅಂದಾಗ ನಾವು ಹಳ್ಳಿ ಹೋಗಿ ಹಳ್ಳಿ ಒಳಗೆ ಮಾಡ್ತಾರೆ ಶೂಟ್. ಅಂಕಲ್ಗೆ ಅಂಕಲ್ಗೆ ಒಳಗೆ ಬಹಳ ಅದ್ಭುತ ಎಕ್ಸ್ಪೀರಿಯನ್ಸ್. ಡೇ ನೈಟ್ ಎರಡು ಶೂಟ್ ಆಗಿದೆ. ಶೂಟ್ ಆಗಿದೆ. ಅಲ್ಲಿ ಬಾತ್ರೂಮ್ ಫೆಸಿಲಿಟಿ ಬಾತ್ರೂಮ್ ಇಲ್ಲ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು, ಪ್ರಾಬ್ಲಮ್. ಟೆಕ್ನಿಕಲ್ ಇಶ್ಯೂ ಇರ್ತವೆ ಎಲ್ಲ ಹಳ್ಳಿ ಅಂತ ಹೋದಾಗ. ಒಂದು ಹೆಚ್ಚು ಕಮ್ಮಿ ಆಗಿರ್ತದೆ. ಮೆಮೊರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸೀನ್ ಇತ್ತು ನೈಟ್. ನಾನು ಎಣ್ಣೆ ಹೊಡಿತಾ ಮಾತಾಡೋದು, ಹಾ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಗೊತ್ತಿಲ್ಲ ಯಾಕೆಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ತರಿಸಿದ್ರು ಇನ್ನು ರಿಯಲ್ ಆಗಿ ರಿಯಲ್ ಆಗಿ ತಗೊಂಡು ಆ ಫೀಲ್ ಮಾಡ್ಕೊಂಡು ಅವ್ರು ಎಷ್ಟೊತ್ತನ ಶೂಟಿಂಗ್ ರೆಡಿ ಅಂತ ನೈಟ್ 12 ಹೋಯ್ತು ಹೌದು. ಇಡೀ ಅದು. ಯಾಕಂದ್ರೆ ರಿಯಲ್ ಆಗಿ ಒಳಗ್ ಬಿದ್ಮೇಲೆ Yes, yes, yes. ಏನೋ ಅಂತ ಸ್ವಲ್ಪ ಎಲ್ಲ ಚೇಂಜ್ ಕಲೆ ಒಂದ್ಸಲ ಜಾಸ್ತಿ ಆಗುತ್ತೆ. ಸಿನಿಮಾಗಳೆಲ್ಲ ಆಗುತ್ತೆ, ಸ್ಪೆಷಲಿ ಸಿನಿಮಾಗಳಲ್ಲಿ ಸುಮಾರು ನೈಟ್ ಶೂಟ್ಗಳೆಲ್ಲ ಬಂದಾಗ ರಿಯಲ್ ಆಗಿ ಯೂಸ್ ಮಾಡ್ತಾರೆ. ಅದಕ್ಕೊಂದು ಡೈಲಾಗ್ ಇದೆ, ಆ ಕುಡ್ದಾಗ ಒಂದು ಡೈಲಾಗ್ ಇದೆ, ಅದು ಹೇಳಕ್ಕೆ ನನ್ ನೆನಪಿಲ್ಲ. ಅದು ಎಷ್ಟು ಬೇಕು ಅಷ್ಟು ಅಲ್ಲ ಅಷ್ಟೇ. ನಮ್ ಗುಲ್ಬರ್ಗ ಕಡೆ ಅದು ಫುಲ್ ಫೇಮಸ್. ಸರಿ ಇಲ್ಲ ನೀವು ನೆನ್ಪ್ ಮಾಡ್ಕೊಳ್ಳಿ, ಮತ್ತೆ ಒಂದ್ ಬೇರೆ ಯಾವ್ದು ನೆನಪಿಲ್ಲ. ಮೆಮೊರಿ ಅಂದ್ರೆ ನಾನು ಅದು ನೆನಪು ತುಂಬಾ ಯಾರಿದ್ರು ನನ್ನ ಜೊತೆ ಹೋಗಲ್ಲ, ಸರ್ವ್ ಚೆನ್ನಾಗಿ ಮಾಡ್ತಾ ಇದ್ರು. ಅದು ಮನೆ ಬೇರೆ ಪಾಪ, ಹಳೆ ಮನೆ, ಹಳೆ ಮನೆ, ಟ್ರೆಡಿಷನ್ ಮನೆ, ಹಳ್ಳಿ ಟ್ರೆಡಿಷನಲ್ ಮನೆ. ಅವ್ ಮನೆ ಒಳಗ್ ಮಾಡಬಾರ್ದವೆಲ್ಲ. ಬಟ್ ಪಾಪ ಅವ್ರು ನೀರಿನ ಕಣ್ಣೇ ಹಾಕೊಂಡೋದ್ರು. ಯಾಕೆ ತಿಳಿದವಾಗೆಲ್ಲ ಜ್ಯೂಸ್ ಅಂತೀವಿ, ತಿಳಿದು ಈಗ ನೋಡಿದ್ರೆ ಖಂಡಿತ ಬ್ಲೇಮ್ ಮಾಡ್ತಾರೆ. ನೆಕ್ಸ್ಟ್ ಯಾರಾದ್ರೂ ಹಳ್ಳಿಯವ್ರು ಮನೆ ಕೊಡೋದು ಇಂಥ ಶೂಟಿಂಗ್ ಅಂತ ಕೇಳ್ತಾರೆ. ಆಕ್ಚುಲಿ ಸ್ವಲ್ಪ ಚೆಕ್ ಮಾಡಂತಾರೆ. ಸೊ ಆ ತರ ಒಂದು ತುಂಬಾ ಮೆಮೊರಿ ಇದೆ. ಬಟ್ ಉಳಿಕಿದೆಲ್ಲ ಹಳ್ಳಿಯೆಲ್ಲ ಇವ್ರ ಜೊತೆ ಒಳ್ಳೆ ಒಡನಾಟ, ಒಳ್ಳೆ. ನನಗೆ ಒಂದು ಸಿಟಿಯಿಂದ ಹೊರಗಡೆ ಹೋಗಿ ಹಳ್ಳಿಯಲ್ಲಿ ಇದ್ದಿದ್ದೇನಲ್ಲ, ಹಳ್ಳಿಗಳು ಬಹಳ ದಿನ ಇರಲ್ಲ, ಸ್ಟೇ ಮಾಡಲ್ಲ. ನಮ್ಗಿರೋ ವರ್ಕಿಂಗ್ ಸ್ಟೈಲಲ್ಲೆಲ್ಲ ಬದುಕೋ ರೀತಿಗೆ ಸಿಟಿನೇ ನಾವು ಮೆತ್ಕೊಂಡ್ ಬಿಟ್ಟಿವಿ. ಸೊ ಹಳ್ಳಿಗಳೆಲ್ಲ ಒಂದು ರೀತಿ ಒಳ್ಳೆ ರಿಲೀಫ್ ಆಯ್ತು, ನಮ್ಗೆ ಮೈಂಡ್ ರಿಫ್ರೆಶ್ ಆಯ್ತು. ಆ ವಾತಾವರಣ ಬಹಳ ಏನು ಹಳ್ಳಿಯಲ್ಲಿ ಬೇಸಿಕ್ ಫೆಸಿಲಿಟಿಗಳಲ್ಲಿ ಬದುಕೋದಲ್ಲ, ಒಂಥರ ಮಜಾ. ಆ ಮಜಾ ಕೊಡ್ತದು ಈ ಚಂಬಡಿಗಳು ಹೊರಗಡೆ ಹೋಗಂತದ್ದು. ಬೆಳಿಗ್ಗೆ ಎಲ್ಲದಕ್ಕೂ ಹೊರಗಡೆ ಹೋಗೋದು, ಅಲ್ಲೊಂದು ಹಳೆ ನೀರದೆಲ್ಲ ವಾತಾವರಣ ಬಹಳ ಅದ್ಭುತವಾಗಿದೆ. ಹಳ್ಳಿ ನಿಜವಾಗ್ಲೂ ಚೆನ್ನಾಗಿದೆ. ಶೂಟಿಂಗ್ ಟೆಂಪಲ್ ಆಗಿರ್ಬೋದು, ಎಲ್ಲ ಎಲ್ಲ ಒಳ್ಳೊಳ್ಳೆ ಮೆಮೊರಿಗಳಿದೆ. ನಾ ಎಂಜಾಯ್ ಮಾಡಿದೀವಿ ಆಲ್ಮೋಸ್ಟ್ ಎಲ್ಲಾ ಟೈಮಲ್ಲಿ. ನಾವು ಓವರ್ಲಾಗಿ ಹೇಳ್ಬೇಕಂದ್ರೆ ನಾವ್ ಯಾರು ಶೂಟಿಂಗ್ ಮಾಡ್ತೀವಿ ಅಂತ ಹೋಗಿಲ್ಲ, ಒಳ್ಳೆ ಟ್ರಿಪ್ Trip ಮಾಡ್ಬೇಕಂತ ಹೋಗಿದ್ವಿ. ಟ್ರಿಪ್ ಅಲ್ಲಿ ಸ್ವಲ್ಪ ಟೆನ್ಷನ್ ತಗೊಂಡ್ ಮಾಡಿದ್ವಿ ಚೆನ್ನಾಗಿ. ನಿಮ್ ಪಾತ್ರಕ್ಕೆ ಯಾವ ತರ ತಯಾರಿ ಮಾಡ್ಕೊಂಡಿದ್ರಿ? ತಯಾರಿ ಅಂದ್ರೆ ಇದು ಪಾತ್ರಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಹಿಂದೆ 2 ಚಿಕ್ಕ ಪುಟ್ಟ ಅಂದ್ರೆ ಅಷ್ಟು ನಾಲೆಜ್ ಇರ್ಲಿಲ್ಲ. ಏನು ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋರಿಗೆಲ್ಲ ಗುಡಿ ಹಾಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಚಕ್ರಿ ಗ್ಯಾರೇಜ್. ನಮಗೆ ಅದು ಒಂದ್ ಸ್ವಲ್ಪ ನಾಲೆಜ್ ತಗೊಳಕಂತ ಮಾಡಿದ್ವಿ. ಅದ್ರ ನಂತರ ಇದು ಮಾಡ್ಬೇಕಂದಾಗ ಸ್ವಲ್ಪ ತಯಾರಿ ಜಾಸ್ತಿ ಬೇಕಾಗಿತ್ತು. ಅಂದ್ರೆ ಇದರಲ್ಲಿ ಸ್ವಲ್ಪ ಹೇಳೋದಾಗಿರ್ಬೋದು, ಡೈಲಾಗ್ಸು, ಕೆಲವೊಂದು ಪಂಚಿಂಗ್ ಡೈಲಾಗ್ಸ್, ಉದ್ದುದ್ದು ಪೇಜ್ ಡೈಲಾಗ್ಸ್ ಇತ್ತು. ಸರ್ ಎದುರುಗಡೆ ಅವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್, ನಾವು ಅವ್ರ ಎದುರು ನಿಂತು ಬಿಟ್ಟು ಹೇಳೋದು, ಅದೊಂದ್ ಸ್ವಲ್ಪ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ನರ್ವಸ್ ಆಯ್ತು, ಸ್ವಲ್ಪ ಟೇಕ್ ಆದವು. ಅದಾದ್ಮೇಲೆ ಅವ್ರು ಅಷ್ಟು ಫ್ರೀನೆಸ್ ಕೊಟ್ರು, ಅದಾದ್ಮೇಲೆ ನಮಗೂ ಈಸಿ ಆಯ್ತು. ಅವ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನಮಗೂ ಅದು ಒಂದ್ ಸ್ವಲ್ಪ ಬಂತು ಅವ್ರದ್ ನೋಡಿ, ಅವಾಗ ಫೈರ್ ಬಂತು. ಆಮೇಲೆ ನನ್ನ ಜೊತೆ ಇದ್ದವ್ರಿಗೂ ಎಲ್ಲರೂ ಅವ್ರನ್ನ ಎಲ್ಲ ಮಾಡೋದು ಅಂದ್ರೆ ಎದುರಾಳಿಗಳು ಚೆನ್ನಾಗಿ ಮಾತಾಡಿದಾಗ ನಮಗೂ ಚೆನ್ನಾಗಿ ಬರುತ್ತೆ.
ಅದಕ್ಕಿಂತ ಸ್ಪೆಷಲಿ ಇವ್ರಿಬ್ರು ಇದ್ರಲ್ಲ ಪಕ್ಕದಲ್ಲಿ ಹಿಂಗೆ ಕಣ್ಣಿಟ್ಟು ನೋಡೋರು ನಮ್ದು ನಾವು ಇವರು ಓಕೆ ಓಕೆ ಇವರು ಇದಾಗ್ಬೇಕಲ್ಲ ಅದು ಅವ್ರದೊಂದು ಏನೋ ಸಿಗ್ನೇಚರ್ ಸ್ಟೈಲ್ ಅಂತೀವಲ್ಲ ಹಂಗದು ಅಂತಂದ್ರೆ ಮುಗ್ದಾಯ್ತು ಕಟ್ ಮತ್ತೆ ಇನ್ನೊಂದು ತಗೋಬೇಕು Take ಮಾಡ್ಬೇಕು. ಆ ತರ ಆಗಿತ್ತು. ಬಟ್ ಆದ್ರೆ ತಯಾರಿ ಮಾಡಿದ್ವಿ, ನಮ್ ತಯಾರಿ ಅನ್ನಕ್ಕಿಂತ ಇವರೇ ತಯಾರಿ ಮಾಡಿದ್ವಿ. ಓಕೆ, ಅಂದ್ರೆ ನಿಮ್ ಗೈಡ್ ಮಾಡಿ ಓ. ತಯಾರಿ ಮಾಡಿದ್ದಾರೆ. ಅಲ್ಲ ಇದ್ರ ಹಿಂದೆ ಶ್ರಮ ನಿರ್ದೇಶಕರು ನಮ್ಮ ಸೋಮವಾರ ಅಂತ ಬಹಳ ಇದೆ ಇದರಲ್ಲಿ ಅಲ್ಲ ಕೆಲಸ ಸಮಾಧಾನ ಆಗಲ್ಲ 50% ಪೇಷನ್ಸ್ ಇತ್ತಂದ್ರೆ ಇವ್ರು 100% ಪೇಷನ್ಸ್. ಎಲ್ಲ ಇರ್ಬೇಕಾಗತ್ತ ನಾನು ಇವ್ರಿಬ್ರದ್ದು ಪಾಶದಲ್ಲಿ ವರ್ಕ್ ನೋಡಿ ಇವ್ರ ಜೊತೆ ಕೆಲಸ ಮಾಡೋಣ ಅಂತ ಮುಂದಾಗಿ ತಗೊಂಡು ಮಾಡಿದ್ವಿ ಕೆಲಸ. ಹೌದು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಬ್ರು ಕೂಡ ಅಂದ್ರೆ ಇಲ್ಲಿರೋರು ಎಲ್ರು ಕೂಡ ಮಲ್ಟಿ ಟ್ಯಾಲೆಂಟೆಡ್. ಅದರಲ್ಲಿ ಜೋಶಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು. ಆರ್ಟ್ ವರ್ಕ್ ಮಾಡೋದ್ರಲ್ಲೂ ಸಹಿ ಇದಾರೆ, ಆಕ್ಟಿಂಗ್ ಕೂಡ ಮಾಡ್ತಾರೆ, ಡೈರೆಕ್ಷನ್ ಅಂತೂ ಪರ್ಫೆಕ್ಟ್ ಆಗಿ ಬರೋ ತನಕ ಇನ್ನೂ ಅಷ್ಟೇನಿಲ್ಲಪ್ಪ, ನಾವು ಇನ್ನೂ ಬಹಳ ಬೇಕಲ್ಲ ಅಷ್ಟು ಗೊತ್ತಿಲ್ಲ. ಪರ್ಫೆಕ್ಟ್ ಆಗ್ತಾ ಇದ್ದಾರೆ ಇನ್ನು ಪ್ರತಿ ಒಂದ್ರಲ್ಲೂ ಕೂಡ ಮಗುವಿನ ತರ ಕಲಿತಾನೆ ಇರ್ಬೇಕು ಅಂತ ಹೇಳಿರೋ ಪಾಯಿಂಟ್ ಹೇಳ್ತಾರೆ ಅಲ್ಲ. ಇನ್ನು ತುಂಬಾ ಕಲಿಬೇಕು ನಾವು, ಅಷ್ಟು ಇನ್ನು ಇಲ್ಲ, ಓಕೆ, ಕಲಿಬೇಕಾದ್ರೆ ತುಂಬಾ ಇದೆ. ಕಲಿತಾನೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಕಲಿತಾನೆ ಇರ್ಬೇಕಲ್ಲ, ಜೀವನ ಪೂರ್ತಿ ನಾವು ಕಲಿಯೋದೇ ಇರುತ್ತೆ. ನೀವು ಹೇಳಿ, ಸೆಟ್ ಅಲ್ಲಿ ನಡೆದಿರುವಂತಹ ಒಂದು ಫನ್ ಇನ್ಸಿಡೆಂಟ್. ಫನ್ ಇನ್ಸಿಡೆಂಟ್ ಯಾವ್ದು ನೆನಪಿಲ್ಲ, ಸೀರಿಯಸ್ ಆಗಿರೋದು ಯಾವ್ದಾದ್ರು ಕೇಳಿದ್ರೆ ಸಂಜೆ ಆದ್ಮೇಲೆ ಯಾರು ಸಿಗಲ್ಲ ಯಾವ ಚಿತ್ರ ಸಿಗಲ್ಲ ಸಿಗಲ್ಲ. ಫನ್ ಅಂದ್ರೆ ಶೂಟ್ ಮಾಡೋ ಟೈಮ್ನಾಗ ಇವರಿಗೆ ಎಲ್ಲ ನೈಟ್ ಎಲ್ಲ ಶೂಟ್ ಮಾಡಿಸಿದ್ವಿ. ಕಂಟಿನ್ಯೂ ನಾವೇನೋ ಅನ್ಕೊಂಡಿದ್ವಿ ಅದೇನೋ ಆಯ್ತು. ಆಯ್ತು. ನಾವು ಶೂಟ್ ಮಾಡುವಾಗ ಅಷ್ಟೇ ಮಳೆ ಬರ್ತಿತ್ತು ಅದು ಹಂಗಾಗಿ ಅದು ಇಲ್ಲ ಫೈಟ್ ಸೀನ್ ಅಲ್ಲೇ ಬಂತು. ಏನದು? ಫೈಟ್ ಸೀನ್ ಒಂದು ಫನ್ ಆಯ್ತು. ಯಾವ್ದು ಹೇಳಿ? ಈ ಗುಡಿ ಹತ್ರ ಮಾಡ್ತಿದ್ರು ಫೈಟ್ ಸೀನ್, ಹೌದೌದು. ಅಲ್ಲಿ ಏನೊಂದಿಷ್ಟೆಲ್ಲ ಇತ್ತು. ಅಲ್ಲಿ ಅಲ್ಲಿಗಿಂತ ಆಕ್ಚುಲಿ ನಂದೊಂದು ಫನ್ ಇನ್ಸಿಡೆಂಟ್ ಕ್ಲೈಮ್ಯಾಕ್ಸ್ ಸೀನ್ ಇದೆ. ಅದು ಆಕ್ಚುಲಿ ನಾವ್ ಯಾರು ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ನಾನು ಆಕ್ಟಿಂಗ್ ಮಾಡಿದ್ದಲ್ಲ, ಅದು ರಿಯಾಲಿಟಿನೇ Real ಆಗಿ ಬಂದಿದ್ದು ಅದು acting. ನಂದಾಯ್ತು ಇವ್ರದೈತೆ ಎಲ್ಲರದು ರಿಯಾಲಿಟಿ. ನಿಮಗೆ ಈಗ ನೀವು ನೋಡಿದಾಗ ಅದೊಂದು ಟೈರ್ಡ್ನೆಸ್ ಬೇಕಾಗಿತ್ತು. ಆ ಟೈರ್ಡ್ನೆಸ್ ನಮ್ಗೆ ಹೆಂಗೈತೆ ಅಂತ ಕೇಳಿದಾಗ ಅದು ಫನ್ ಇನ್ಸಿಡೆಂಟ್. 4 ದಿವಸ ಯಾರು ನಿದ್ದೆ ಮಾಡಿಲ್ಲ. 4 ದಿವಸ ಅಲ್ಲ, 8 ದಿವಸ ನಿದ್ದೆನೇ ಆಗಿಲ್ಲ ಯಾರಿಗೂ. 8 ದಿವಸ ಎಲ್ಲರೂ ಒಂದೊಂದು ಆಮೇಲೆ ಅವತ್ತಿನ ದಿನ ಬೆಳಗ್ಗೆ 4 ಗಂಟೆವರೆಗೂ ಶೂಟ್ ಒಂದೇ ನೈಟ್ ಅಲ್ಲಿ ಮಾಡ್ಬೇಕು. ಹೌದು, 8 ದಿವಸ ಯಾರು ಮಾಡ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಏನಂದ್ರೆ ಒಂದು ಕೆಳಗಡೆ ತಣ್ಣಗಾಗಿದೆ ಫುಲ್ ನೆಲ, ಅದ್ರ ಮೇಲೆ ಕಲ್ಲು, ಪೂರ್ತಿ ಕಲ್ಲು ಇತ್ತು. ಕೆಳಗಡೆ ಮಲಗ ಸೀನು ಮಲಗಿದೀನಿ. ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಓಕೆ ಆಗಿದೆ, ಎಲ್ಲ ಡನ್ ಅಂದ್ರು. ಆಯ್ತು, ಏನಾಗಿತ್ತು ನಮ್ದು ಆಕ್ಷನ್ ಅಂತೀವಿ, ಇವತ್ತರ ಇಲ್ಲ ಅಪ್ಪ. ಆಲ್ರೆಡಿ ನಿದ್ದೆ ಎದ್ದು ಬಿಟ್ಟಿದೆ. ಕೌಶಿಕ್ ಇದ್ದೈತೆ ಬಂದು ಎದ್ದೇಳೇ ಇಲ್ಲ. ಇಲ್ಲ ಕಂಟಿನ್ಯೂಸ್ ಶೂಟ್ ಮಾಡ್ತೀರಾ, ನಿದ್ದೆ ಮಾಡಕ್ ಬಿಡಲ್ಲ ಅಂದ್ರೆ ಅದು ಜಾಗ ಸಿಕ್ಕೊಂಡು ಪಕ್ಕದಲ್ಲಿ ಡ್ರೈ ಶೀಟ್ ಇತ್ತು, ಅಲ್ಲೇ ಮಲ್ಕೊಂಡ್ರೆ ತಲೆ ಇಟ್ಟು ಸ್ಮೆಲ್ಲಿಂಗ್ ಕೊಟ್ಟು ನಿದ್ದೆ ಮಾಡೋದು ಹಂಗಾಗಿತ್ತು ಫುಲ್. ಆಮೇಲೆ ಯಾರಿಗಿರ್ತಾರೆ ಈಗ ಫೈಟರ್ ಹೊಡೆದ್ರೆ ಅವ್ರು ಅಲ್ಲೊಬ್ಬಿದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ, ಅಲ್ಲೊಬ್ಬ ಕಂಟಿಯಲ್ಲೇ ಮಲ್ಕೊಂಡ್ಬಿಟ್ಟ ಆ ತರ. ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಯಾರಿಗೂ ಟೈಮ್ ಸಿಕ್ಕಿರಲಿಲ್ಲ. ನೀವು ಕಮಿಟ್ ಆಗಿದ್ದೀರಾ ಎಷ್ಟು ದಿನದಲ್ಲಿ ಶೂಟಿಂಗ್ ಹೌದು. ಅದೊಂದು ಟೈಮ್ ಇತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಮಾಡಲೇಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಅಲ್ಲ, ನಾವು ಸ್ಕೆಡ್ಯೂಲ್ ಅಲ್ಲೇ ಆಗಿ ಮುಗಿತು. ನಾವೇನ್ ಹಾಕೊಂಡಿದ್ವಿ ಪ್ಲಾನ್ Fix ಅಂತ ಅದೇ ಇತ್ತು. ಪ್ಲಾನ್. ಶೂಟ್ ಫಸ್ಟ್ 8 ದಿವಸ ಅಂತಿತ್ತು, ಆಮೇಲೆ ಒಂದು 2 ಡೇಸ್ ಮತ್ತೆ ಬೇಕಾಗಿತ್ತು, ಎಕ್ಸ್ಟೆಂಡ್ ಆಯ್ತು. ಮತ್ತು 10 ಡೇಸ್ ಅನ್ಕೊಂಡಂಗ ಆಗಿದ್ಯಾ? ಒಂದ್ satisfaction ಇದೆ? ಬೇಕಾದಂಗ ಆಗಿದೆ. ನಮ್ಮ ಇದಕ್ಕಿಂತ ಜಾಸ್ತಿ ಬಂದಿದೆ ಇದು ಫಿಲ್ಮ್ ಅಲ್ಲಿ, ಚೆನ್ನಾಗಿದೆ. ಓಕೆ, 10 ಡೇಸ್ ಈ ತರ ಮಾಡ್ಬೋದು ಅಂತ ತೋರಿಸಿ ಚೆನ್ನಾಗಿ. ಗ್ರೇಟ್ ಅಲ್ಲ, ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಲಿಮಿಟೆಡ್ ಟೈಮ್ ಅಲ್ಲಿ ನಿದ್ದೆ ಕೂಡ ಮಾಡ್ಲಾರ್ದೆ ಮಾಡಿದ್ದಾರೆ ಅಂತಂದ್ರೆ ನೋಡಿ, ಊಹೆ ಮಾಡ್ಕೋಬಹುದು ನಾವು ಯಾವ ಮಟ್ಟಕ್ಕೆ ಕಷ್ಟಪಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಗದಾಗ್ರಜನ ಒಬ್ಬ ಆಡಿಯನ್ಸ್ ಯಾಕೆ ನೋಡ್ಬೇಕು ಸರ್? ಎಸ್, ಒಳ್ಳೆ ಪ್ರಶ್ನೆ. ಆಡಿಯನ್ಸ್ಗೆ ಇವತ್ತಿನ ಕಾಮನ್ ಸ್ಟೋರಿ ಆಲ್ಮೋಸ್ಟ್ ಯಾರು ಹೋಗಲ್ಲ, ಸ್ವಲ್ಪ ಫ್ಯಾಂಟಸಿ ಕ್ರಿಯೇಟ್ ಆಗಬೇಕು. ಹೌದು, ಸ್ಟೋರಿಲಿ ಫ್ಯಾಂಟಸಿ ಇಲ್ಲ. ಉದಾಹರಣೆ ಎಲ್ಲರೂ ಬಾಹುಬಲಿ ಯಾಕೆ ನೋಡ್ತಾರೆ, KGF ಅಂತ ಸಿನಿಮಾಗಳೇ ನೋಡ್ತಾರೆ, ಕೋಟಿ ಬಜೆಟ್ ಸಿನಿಮಾಗಳೇ ನೋಡ್ತಾ ಇದ್ದಾರೆ ಬಿಟ್ರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಕನ್ನಡದಲ್ಲಿ, ಹಂಗಂತಲ್ಲ. ಬಟ್ ಲೋ ಬಜೆಟ್ ಅಲ್ಲಿ ಬರ್ತಾ ಇದೆ, ಬಟ್ ಅದರಲ್ಲಿ ಫ್ಯಾಂಟಸಿ ಕ್ರಿಯೇಟ್ ಆಗ್ತಾ ಇಲ್ಲ. ಕ್ಯಾಜುವಲ್ ಸ್ಟೋರಿ ಯಾರಿಗೂ ಬೇಕಾಗಿಲ್ಲ. ಉದಾಹರಣೆ ನಾವು ಇವತ್ತಿನ ದಿನಗಳಲ್ಲಿ ಬಡವರ ಬಗ್ಗೆ ಸ್ಟೋರಿ ಮಾಡ್ತಂತ ನೋಡಲ್ಲ, ರೈತರ ಬಗ್ಗೆ ಮಾಡ್ತೀನಿ ಅಂದ್ರೆ ಸ್ಟೋರಿ ನೋಡಲ್ಲ, ಯಾವ್ದೊಂದು ಹೆಣ್ಣಿನ ನೋವಿನ ಬಗ್ಗೆ ಮಾಡ್ತಂತ ನೋಡಲ್ಲ. ಯಾಕೆ ಹೇಳ, ಕಾಮನ್ ಸಾಕಾಗಿದೆ ಜನಕ್ಕೆ.
ಮನುಷ್ಯನಿಗೆ ಒಂದು ಫ್ಯಾಂಟಸಿ ಕ್ರಿಯೇಟ್ ಆಗ್ಬೇಕು, ಅದು ನೋಡ್ಲಿಕ್ಕೆ ಒಂದು ಮನುಷ್ಯ ಅದ್ಭುತ ಮಜಾ ಅನಿಸ್ತದೆ. ಇರೋದು. ಇವತ್ತಿನ ದಿನಗಳಲ್ಲಿ ಇವತ್ತಿನ ಜನರ ಥಾಟ್ಗಳು ಹೇಗಿದೆ ಅಂದ್ರೆ ಏನಾದ್ರೂ ಅದ್ಭುತ ಸೃಷ್ಟಿ ಆಗುತ್ತಾ ಅಂತ ವಿಚಾರ ಮಾಡ್ತಾರೆ. ಅದರಲ್ಲಿ ಇದು ಇರ್ಬೇಕು ಸರ್, ರಕ್ತ ಇರಬೇಕು, ಬೆಂಕಿ ಇರಬೇಕು, ಬೆಂಕಿ ಇರಬೇಕು, ಕತ್ಲು ಇರಬೇಕು, ಒಂದು ಅದ್ಭುತ ಅನ್ಸ್ಬೇಕು ಏನಾದ್ರು. ಆ ತರ ಫಿಲ್ಮ್ಗಳು ಈಗೆಲ್ಲ. ಈಗ ಉದಾಹರಣೆ ಈ ನಮ್ಮ ಗದಾಗ್ರಜ ಟೈಟಲ್ ಅಲ್ಲೇ ಇದೆ, ಹೌದು. ಮೇನ್ ಫ್ಯಾಂಟಸಿ ಇರೋದೇ ಗದಾಗ್ರಜ ಒಂದು. ಆಮೇಲೆ ಅದ್ರ ಸುತ್ತ ಕಥೆ ನಡೀತಲ್ಲ, ಆ ಕಥೆ ಕೂಡ ಒಂದ್ ರೀತಿ ಫ್ಯಾಂಟಸಿ. ಹೌದು. ಆ ಒಂದು ಲೂಟಿ ಕಳ್ತನ, ಅದಕ್ಕೆ ಮತ್ತೊಂದು ಕನೆಕ್ಷನ್, ಅದು ಯಾರೋ ಮಾಡ್ತಾರೆ ಇನ್ ಯಾರಿಗೂ ಲಿಂಕ್ ಆಗೋದು. ಅಂದ್ರೆ ಒಂದು ಸ್ಟೋರಿ Twist. ಆಡಿಯನ್ಸ್ ಮೈಂಡ್ ಸೆಟ್ ಆಗಂಗಿಲ್ಲ. ಸ್ಟೋರಿ ಪ್ರಕಾರ ಹೋಗ್ತಾ ಇರ್ತಾರೆ, ಓ ಹಿಂಗ್ ಆಗ್ತಾ ಅನ್ಕೊಳ್ತಾರೆ, ಹಂಗಾಗಲ್ಲ, ಬೇರೆ ಆಗತ್ತೆ. ಮತ್ತೆ ಓ ಇವ್ರು ಮಾಡಿದ್ದ, ಅರೆ ಮಜಾ ಅದ, ಇಲ್ಲಿ ವಿಲನ್ ಯಾರು ಹೀರೋರು ಕನ್ಫ್ಯೂಸ್ ಮಾಡ್ತಾರೆ ಪಕ್ಕ. ಕೊನೆ ತನಕ ಗೊತ್ತಾಗಲ್ಲ, ಕೊನೆ ತನಕ ಗೊತ್ತಾಗಲ್ಲ. ಯಾರು ಇಲ್ಲ ಅಂತ ಕೊನೆ ತನಕ ಗೊತ್ತಾಗಲ್ಲ. ನೋಡಿ ಇವ್ರು ಹೇಳ್ತಾ ಇರ್ಬೇಕಾದ್ರೆ ನಮ್ಗೊಂದು ಕ್ಯೂರಿಯಾಸಿಟಿ ಆಗ್ತಾ ಇದೆ, ಏನಿರ್ಬೋದು ಕತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕತೆಗೆ ನಿಮ್ಗೆ ಅರ್ಥ ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ರಿಲೀಸ್ ಆದ್ಮೇಲೆ ಎಲ್ಲರೂ ಮಿಸ್ ಮಾಡದೆ ನೋಡ್ಬೇಕು ಅಂದಂಗೆ ನೀವ್ ಹೇಳಿದ್ರಿ, ಸಸ್ಪೆನ್ಸ್ ಕೊನೆವರೆಗೂ ಗೊತ್ತಾಗಲ್ಲ. ಹೌದು. ನೀವು ಮುಂಚೆ ಕತೆನ ರೆಡಿ ಮಾಡ್ಕೋಬೇಕಾದ್ರೇನೆ ಒಂಥರ ಕನ್ಫ್ಯೂಷನ್ ಇರ್ಬೇಕು ಅಂತ ಮಾಡಿದ್ರೆ, ಅಥವಾ ಸ್ಕ್ರೀನ್ ಪ್ಲೇ ಮಾಡೋ ಟೈಮಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ? ಇಲ್ಲ, ಒಂದು ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅದೊಂದು ಹಿಂಗೆ ಬೇಕು ಅಂತ ಇರುತ್ತೆ. ಅಂದ್ರೆ ನಾವು ಸ್ಟೋರಿ ಹೆಂಗಿದೆ ಅದು ಹಂಗೇನೆ ತಗೊಂಡು ಹೋದ್ರೆ ಜನರಿಗೆ ಅದು ಅಷ್ಟು ಇಷ್ಟ ಆಗಲ್ಲ. ಸ್ಕ್ರೀನ್ ಪ್ಲೇ ಅಂದ್ರೇನೆ ಅಲ್ಲಿಂದ ಇಲ್ಲಿ ಹಾಕಿ, ಇಲ್ಲಿಂದ ಅಲ್ಲಿ ಹಾಕಿ, ತಿರುಗಿಸಿ ಮುರುಗಿಸಿ ಅದನ್ನ ಕೊಟ್ಟನೆ ಜನಕ್ಕೆ ಟೇಸ್ಟ್ ಆಗೋದು, ಅದು ಆಡಿಯನ್ಸ್ಗೆ ಇಂಟ್ರೆಸ್ಟ್ ಬರೋದು. ಅದಕ್ಕೆ ಅದನ್ನ ಇದೇ ರೀತಿ ಬೇಕು ಅಂತ ಇದು ಮಾಡ್ಕೊಂಡಿದ್ದು, ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದು. ಅವಾಗ್ಲೇ ನಮ್ ಹೀರೋ ಕೌಶಿಕ್ ಅವ್ರು ನಿಮ್ಮ ಒಂದು ಡೈಲಾಗ್ ಹೇಳಕ್ ಹೇಳಿದ್ರು ಸರ್. ಸೊ ಒಂದು ಡೈಲಾಗ್ ಬೇಕು ಇವಾಗ ನಮ್ಗೆ, ಮೂವಿನಲ್ಲಿ ಮಾಡಿರೋದು ಯಾವ್ದಾದ್ರು ಇದ್ರೆ ಹೇಳಿ. ಮೂವಿಯಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸ್ಪಾಟ್ ಅಲ್ಲೇ ತಗೊಂಡಿರ್ತೀವಿ ಡೈಲಾಗ್, ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ನೋಡಿ ಅಲ್ಲಿ ಆ ಸಂದರ್ಭ ಮುಗಿಸ್ಕೊಂಡಿರ್ತೀವಿ. 1-2 ಲೈನ್ಸ್ ಯಾವ್ದಾದ್ರು ಹೇಳಿ ಸರ್ ಯಾವ್ದು? ಅದು ತೋಳಿ ಸರ್, ಬಲ ಭೀಮೇಗೌಡ. ಬಲ್ಬಿಮೇಗೌಡ ಅಂತ ಇದೆ ಅಲ್ಲ ಸರ್? ಇಲ್ಲ ಅದು ಸಿಂಪಲ್ ಇಲ್ಲ, ಅದಕ್ಕೆ ಡ್ಯಾಶ್ ನನ್ನ ಮಗನಿಗೆ ದೌಲತ್. ಅದೆಲ್ಲ ಒಂದೇನೋ ಇತ್ತಲ್ಲ, ಶಬ್ದ ಇತ್ತಲ್ಲ. ಸೀರಿಯಸ್ಲಿ ಸ್ವಲ್ಪ ಅದು ಪ್ರಿಪೇರ್ ಆಗಿದ್ರೆ ನೋಡ್ಕೊಂಡು ಆದ್ರೆ ಹೇಳ್ಬೋದಾಗಿತ್ತು, ಬಟ್ ಸಾರಿ ನಾನು ಅಷ್ಟು ಮೈಂಡ್. ಸರ್ ಎಲ್ಲ ಸ್ವಲ್ಪ ಟೈಮ್ ಇದೆ, ಅವ್ರಿಗೊಂದು ಡೈಲಾಗ್ ಹೇಳಿಸೋಣ, ಅಲ್ಲಿವರೆಗೂ ಅಲ್ಲಿವರೆಗೂ ನೀವು ಸ್ವಲ್ಪ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಇವಾಗ ನೋಡಿ ಸರ್ ಪ್ರಿಪೇರ್ ಆಗ್ತಿದ್ದಾರೆ, ಗ್ಯಾಪ್ ಅಲ್ಲಿ ಹೀರೋ ಅವ್ರ ಹತ್ರ ಹೋಗೋಣ. ಸರ್ ಇವಾಗ ನಿಮ್ಮ ಒಂದು ಡೈಲಾಗ್ ನ ಹೇಳ್ಬಿಟ್ಟು ಯಾವ್ದೇ ಡೈರೆಕ್ಟರ್ ಅದೇ ಇಲ್ಲೂ permission ಇಲ್ಲ ಕೋಡ್ ಜಾಸ್ತಿ ಟೇಕ್ ತಗೊಂಡ್ರು ನಾವು ಅವ್ರಿಗೆ ಯಾವ್ದಾದ್ರು ಚೆನ್ನಾಗಿರೋ ಸರ್, ಯಾವ್ದೇ ಯಾವ್ದು ಎಲ್ಲಾನು ಚೆನ್ನಾಗಿದಾವ, ಎಲ್ಲಾನು ಚೆನ್ನಾಗಿದಾವ, ಅದ್ರಲ್ಲಿ ನಿಮಗೆ ಇಷ್ಟ ಆಗಿದೆ ಹೇಳಿ. ಕ್ಯಾಶ್ ಬಗ್ಗೆ ಹೇಳ್ರಿ. ಹಾ ಪಟ್ಟಕ್ಕೇರಿಸ್ತೀನಿ ಅಂತ ಹೇಳೋರೆಲ್ಲ ಕೊನೆ ಕೆಲಸ ಆದ್ಮೇಲೆ ಮೂಟೆ ಕಟ್ಟಿ ಅಟ್ಟಕ್ಕೆಸ್ತಾರೆ. ಪಟ್ಟದಾಸೆ ನಮಗಿಲ್ಲ ಗೌಡ್ರೆ, ಪಟ್ಟ ಕಷ್ಟಕ್ಕೆ ನಿಯತ್ತಾಗಿ ನೋಟಿನ ಕಟ್ ಕೊಡಿ ಸಾಕು. ಕಟ್ 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 ಫೀಲ್ ಬಂದಿಲ್ಲ, ಫೀಲ್ ಕೊಡಿ ಸರ್ಗೆ. ನಾವು ಲುಕ್ ಲುಕ್ ಸರ್ಗೆ ಇರ್ಬೇಕು. ನಾವು ಹೇಗಿತ್ತು ಅಂತ ನಮ್ಗೆ ತಿಳ್ಕೊಳ್ಳೋದು ಇಲ್ಲೇ ಉದಾಹರಣೆ ಸಿಗ್ತಾ ಇದೆ. ಫೀಲ್ ಬೇಕು ಅಂತ ನಮ್ ಡೈರೆಕ್ಟರ್ ಅವ್ರು ಇಲ್ಲಿದೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಹೇಗಿರ್ಬೋದು ಅಂತ ನೋಡಿದ್ರೆ ಡೈಲಾಗ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅದೇ ಡೈಲಾಗ್ ಅನ್ನ ನೀವು ಬೇರೆ ತರ ಹೇಳ್ಬೇಕು, ಅದನ್ನ ಪ್ರಿಪೇರ್ ಆಗೋ ತನಕ ನಾನು ಇವ್ರಿಗೊಂದು ಕ್ವಶನ್ ಕೇಳ್ತೀನಿ. ಸೇಮ್ ಡೈಲಾಗ್ ಅನ್ನ ನೀವು ಇವಾಗೇನೋ ಒಂದು ಗತ್ತಲ್ಲಿ ಹೇಳಿದ್ರಲ್ಲ, ಒಂದು ಹಾಸ್ಯದಲ್ಲಿ ಕಾಮಿಡಿ ಮಾಡ್ಕೊಂಡು ಹೇಳ್ಬೇಕು, ಅದಕ್ಕೆ ಪ್ರಿಪೇರ್ ಆಗಿರಿ. ಅಂಡ್ ನಿಮ್ಮ ಡೈಲಾಗ್ಸ್ ಏನಾದ್ರು ಇಲ್ಲ ಇಲ್ಲ, ನಂದು ಚಿಕ್ಕ ಪಾತ್ರ ಅದು ಡೈಲಾಗ್ ಏನು ಯಾವ್ದೇ ಇಲ್ಲ. ಸಿನಿಮಾದಲ್ಲಿ ಆಲ್ಮೋಸ್ಟ್ ಆಕ್ಟ್ ಮಾಡೋದ್ರಿಂದ ನೆನಪಿರಲ್ಲ. ಯಾಕಂದ್ರೆ ಆಮೇಲೆ ಏನಾಗಿದೆ ಗೊತ್ತಾ, ನಮ್ದು ಈಗ ನಮ್ಮ ಕೌಶಿಕ್ ಅವ್ರ ಸಿನಿಮಾ ಹೀರೋ ಆಗಿರೋದ್ರಿಂದ ಅವ್ರು ಸ್ವಲ್ಪ ಅವ್ರಿಗೆ ಫುಲ್ ಸಿನಿಮಾ ಪೂರ್ತಿ ಸೇಮ್ ಅವೇ ಡೈಲಾಗ್ಸ್. ಓಕೆ ರೆಡಿ ಸರ್. ಏನಾಗುತ್ತದೆ, ಪೂರ್ವ ಸಿದ್ಧತೆಯಲ್ಲಿ ಬೇರೆ ಇರ್ತದೆ, ಆನ್ ಸ್ಪಾಟ್ ಅಲ್ಲಿ ಬೇರೆ ಆಗ್ತದೆ, ಚೇಂಜಸ್ ಆಗುತ್ತೆ. ಯಾಕಂದ್ರೆ ಅವ್ರು ಕೌಶಿಕ್ ಅಂದಂಗೆ ಗಿವ್ ಅಂಡ್ ಟೇಕ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಎದುರಾಳಿ ಬೇಕಲ್ಲ ಆಕ್ಚುಲಿ. ಒಂದು ಸಿನಿಮಾದಾಗ ನಿಂದ್ರದ ವಿಲನ್ ಗಳ ಮೇಲೆ ಹೀರೋಗೆ ಟಕ್ಕರ್ ಕೊಡೋಕೆ ಒಬ್ಬ ವಿಲನ್ ಬೇಕು. ವಿಲನ್ ವೀಕ್ ಇದ್ಬಿಟ್ರೆ 100% ಹೀರೋ ಆಗ್ಬಿಡ್ತಾನೆ. ವಿಲನ್ ಸ್ಟ್ರಾಂಗ್ ಇದ್ದ ಆಟೋಮೆಟಿಕ್ ಹೀರೋ ರೈಸ್ ಆಗ್ತಾನೆ. ಅವನಲ್ಲಿ ಒಂದಿಷ್ಟು ಬದಲಾವಣೆಗಳು ಸಿಗ್ತಾವ, ಲಿಂಕ್ ಸಿಗ್ತಾವ. ಆಕ್ಟಿಂಗ್ ಗಿವ್ ಅಂಡ್ ಟೇಕ್ ಹೇಳಂದಾಗ ಹೇಳಬೇಕು, ಎದುರು ಅವನೇ ಅಂದ್ಬಿಟ್ರೆ ಎದುರು ಪಾಪ ಹೀರೋ ಏನಪ್ಪ. ಸೊ ಹಂಗಾಗಿ ಏನಾಗುತ್ತೆ, ರೈಸ್ ಕ್ರಿಯೇಟ್ ಆಗಬೇಕು ನಟ ಆಕ್ಷನ್ ರಿಯಾಕ್ಷನ್ ಬಗ್ಗೆ ಬರೋದಾದ್ರೆ. ಸೊ ಆತರ ಆದ್ರೆ ಆ ತರದಲ್ಲಿ ಒಳ್ಳೆ ವರ್ಕ್ ಆಗಿದೆ. ನಾನು ಸೋಮ ನೋಡ್ದಂಗೆ ಬಿಡ್ತಿರ್ಲಿಲ್ಲ.
ಸರ್ ಯಾಕೋ ಸಮಾಧಾನ ಆಗಿಲ್ಲ ಸರಿ ತಗೋರಿ ಅವ್ರು ರಮೇಶ್ ತಗೊಂಡ ಕೆಲಸ ಯಾವ್ದೋ ಒಂದು ಸ್ವಲ್ಪ ಏನಾದ್ರೂ ಒಂದ್ ಸ್ವಲ್ಪ ಮುಗಿಸ್ಬಿಡಪ್ಪ ಡೈಲಾಗ್ ಯಾಕೋ ಇದಾಯ್ತು ರೀಟೇಕ್ ಆಯ್ತು ಸ್ವಲ್ಪ ಮುಗಿಸಮಂತ ಹೋಗಿರ್ತೀವಿ ತುಂಬಾ ಟೈಮ್ ಆಗಿದೆ ಮುಗಿಸೋಣ ಸಮಾಧಾನ ಇಲ್ಲ ಲಕ್ಷ್ಮೀಕಾಂತ್ ಇವನ್ ಸೋಮ ಆಲ್ಮೋಸ್ಟ್ ಓಕೆ ಆಗ್ಯದ ಅಂದಾಗ ಸರ್ ಇನ್ನೊಂದ್ ನೋಡಿ ತಗೊಂಡ್ಬಿಡ್ರಿ ಈಗ ಸರ್ ಇನ್ನೊಂದ್ಸರಿ ತಗೊಂಡ್ಬಿಡ್ರಿ ಎಕ್ಸ್ಟ್ರಾ ಇಟ್ಕೊಂಡು ಏನಾಗ್ತದ ಸೊ ಹಿಂಗಾಗಿ ಏನಾಗಿದೆ ಅಂದ್ರೆ ರೀಫೈನ್ ಚಂದ ಆಗಿದೆ ಅಂದ್ರೆ ನಾವ್ ಒಂದೊಂದ್ಸರಿ ಏನಾಗುತ್ತೆ ಆಕ್ಟ್ ಮಾಡ್ರೆ ಗೊತ್ತಾಗಲ್ಲ ಆಕ್ಟ್ ಮಾಡ್ರಿಗೆ ಔಟ್ಪುಟ್ ಹೆಂಗ್ ಬಂದ್ರೆ ಗೊತ್ತಾಗಲ್ಲ ಎದ್ರಲ್ಲಿ ನೋಡ್ರೆ ಗೊತ್ತಾಗತ್ತೆ ಓ ಕರೆಕ್ಟ್ ಆಗಿ ಆಗಿದೆಯಲ್ಲ ಅಂತ ಈಗ ಉದಾಹರಣೆ ಸೋಮವಾರ ಅಥವಾ ಇವ್ರು ಮಾಡ್ಬೇಕಾದ್ರೆ ನಾವು ಹೊರಗಡೆ ಗೊತ್ತಾಗುತ್ತೆ ನಾನು ಚೂರು ಎಕ್ಸ್ಪ್ರೆಷನ್ ಮಿಸ್ ಹೊಡಿತು ನಾವ್ ಮಾಡಿರ್ತೀವಿ ಡೈಲಾಗ್ ಕರೆಕ್ಟ್ ಆಗಿ ಹೇಳಿರ್ತೀವಿ ಫೀಲಿಂಗ್ಸ್ ಹಾಕಿರ್ತೀವಿ ಏನೋ ಒಂದು ಔಟ್ ಹೋಗಿರ್ತದೆ ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ ಸೊ ಅವೆಲ್ಲವನ್ನು ಸರಿ ಮಾಡ್ಕೊಂಡು ಮೂವ್ ಮಾಡಿದ್ವಿ ಆ ರೀತಿಲಿ ಎಲ್ಲರೂ ರೀಟೇಕ್ ಆಗಿದ್ರು ಕೂಡ ರೀಫೈನ್ ಚೆನ್ನಾಗ್ ಆಗೋವರೆಗೂ ಕೆಲಸ ತಕೊಂಡಿದ್ದಾರೆ 100% ಬಳಸ್ಕೊಂಡಿದ್ದಾರೆ ನಮ್ಮನ್ನ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ ಸೊ ನಾವು ಈಗ ಕೌಶಿಕ್ ಅವ್ರನ್ನ ಕೇಳ್ತಾ ಇದ್ರಿ ನಮ್ಮನ್ನ ಕೇಳ್ತಾ ಇದ್ರಿ ಇಲ್ಲ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಈಸಿ ಆಯ್ತು ಅನ್ನೋದಕ್ಕೆ ಯಾಕಂದ್ರೆ ಎಲ್ಲರೂ ಸ್ವಲ್ಪ ಅನುಭವ ಇರೋದ್ರಿಂದ ಸ್ವಲ್ಪ ಒಬ್ಬರಿಂದ ಅನುಭವ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಈ ಒಂದು ಆಕ್ಟಿಂಗ್ ಇಂದ ಆಕ್ಟಿಂಗ್ ಇದು ಒಂಥರ ಸಾಂಘಿಕ ಕಲೆ ಒಬ್ಬರಿಂದ ಒಬ್ರು ಕಲಿದಿರ್ತದೆ ಒಂದು ಇಂಪ್ಯಾಕ್ಟ್ ಆಗ್ತಿರ್ತದೆ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗಲ್ಲ ಆ ನಟನೆ ಆ ಅಭಿನಯ ಕೆಲವೊಂದು ಎಮೋಷನ್ಸ್ ಗಳೆಲ್ಲ ನಮ್ಗೆ ಗೊತ್ತಿಲ್ಲದೆ ಬರ್ತಿರ್ತಾವ ಅವಾಗ ಬಂದಾಗ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಆ ತರ ಒಳ್ಳೆ ಕೆಲಸ ಇದೆ ಓಕೆ ಸರ್ ನೀವು ಒಂದು ಡೈಲಾಗ್ ಹೇಳಿ ಅವಾಗ್ಲಿಂದ ಕೇಳ್ತಾ ಇದ್ದೀನಿ ಹೌದೌದೌದು ಹಾ ಡೈಲಾಗ್ ನೆನಪಿಲ್ಲ ನಾನು ಹೇಳ್ತೀನಿ ನೀವು ನೋಡ್ರಿ ಡೈಲಾಗ್ ಮೋಸ್ಟ್ಲಿ ನೀವು ಬರೀ ಇಂಟರ್ವ್ಯೂ ಬರೀ ಡೈಲಾಗ್ ಇಂದಾನೆ ಬಿದ್ದಿದ್ರ ಅಂತ ಅನಿಸ್ತು ನನಗೆ ಯಾಕೋ ಲಕ್ಷ್ಮಣ್ ಸರ್ ನಾ ಹೇಳ್ತೀನಿ ನಾನು ನೆನಪಿಲ್ಲ ಅಂತ 2 ಸರಿ ಹೇಳ್ತೀನಿ ನೀವು ಬ್ಯಾಕ್ ಟು ಬ್ಯಾಕ್ ಮತ್ತೆ ಅದನ್ನ ಡೈಲಾಗ್ ಹೇಳಿ ಅಂತ ನಾನು ಏನ್ ಮಾಡಕ್ಕಾಗುತ್ತೆ ಹೂ ಕೊಟ್ಟಿರ್ತಾರ ಆ ಟೈಮಲ್ಲಿ ನೆನಪಿದ್ದೋ ನಾನು ಹೇಳಿರ್ತೀನಿ ಈಗ ಹೇಳಂದ್ರೆ ಇದು ನಾಟಕನ ಪ್ರಾಕ್ಟೀಸ್ ಮಾಡಿ ಫುಲ್ ಮಾಡಿ ನಿಮ್ಗೆ ಬಂದು ಹೇಳಕ್ಕೆ ಅಲ್ಲ ಮೊದಲ ನಾನು ಪ್ಲಾನ್ ಮಾಡ್ಕೊಂಡು ಬರ್ತೀವಿ ಹೇಳಿದ್ರಿ ನೀವು ಸರಿ ಡೈಲಾಗ್ ಮಾಡ್ಕೊಂಡ್ ಬರ್ರಿ ಪ್ರಿಪೇರ್ ಆಗ್ರಿ ಅಂದ್ರೆ ಬಂದು ಹೇಳ್ತಿದ್ದೆ ನೋಡ್ರಿ ಸುಮ್ನೆ ಈಗ ನೀವು ಡೈಲಾಗ್ ಸರಿ ಅನ್ಸಲ್ಲ ಸುಮ್ನೆ ಡೈಲಾಗ್ ಹೇಳಿ ಏನ್ ಹೇಳಿದ್ರಿ ಇಲ್ಲ ಸರ್ ಸಾರಿ ಸರ್ ಪ್ಲೀಸ್ ಸರ್ ಇಲ್ಲ ಆಕ್ಚುಲಿ ಆಯ್ತು ಬಿಡ್ರಿ ಇಲ್ಲ ಅಂಬರೀಶ್ ನೀವು ಸರ್ ಅವರು ಏನೋ ನಾರ್ಮಲಿ ಅವ್ರು ಫಸ್ಟ್ ಗೆ ಅಂದಿದ್ರು ಸರ್ ಅಂಬರೀಶ್ ಹಂಗೆ ಏನ್ ಸರ್ ಡೈಲಾಗ್ ಹೇಳಿ ನನಗ ನೆನಪಿಲ್ಲ ಇವತ್ತೇನ್ ಮಾಡ್ಬೇಕು ಜಾಗ ಕೊಡೋಣ ಅಂತ ಸರ್ ಕ್ಯಾಟ್ರಿಂಗ್ ಇರೋದು ಆಕ್ಚುಲಿ ಮುಗೀತು ನನ್ನ ಕಥೆ ಇಲ್ಲ ಸಾರಿ ಹರ್ಟ್ ಆಗಿದ್ರೆ ಅಲ್ಲ ಕ್ಯಾರೆಕ್ಟರ್ ಹಂಗಿದೆ ಸೊ ಆ ತರ ಟೆನ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಒಂದು ಕ್ಷಣ ನಮ್ಗೆ ಸಾಕಾಗೋಯ್ತು ಅವ್ರ ಹೆಸರು ಗೊತ್ತಲ್ಲ ನಿಮ್ಗೆ ಅದರಲ್ಲಿ ಸಿನಿಮಾದಲ್ಲಿ ಇಲ್ಲ ನೋಡಿ ಫಿಲ್ಮ್ ಮಾಡಿ ಉಗ್ರೇಗೌಡ ಕ್ಯಾರೆಕ್ಟರ್ ಹೆಸರು ಉಗ್ರೇಗೌಡ ಸೊ ಉಗ್ರೇಗೌಡ ಅವರ ಅದಕ್ಕೆ ನೋಡ್ಬೇಕು ಅಂತಂದ್ರೆ ಈ ಒಂದು ಮೂವಿಯನ್ನ ನೋಡ್ಲೇಬೇಕು. ಅದೇ ತರ ಈ ಒಂದು ಮೂವಿನಲ್ಲಿ ಡೈರೆಕ್ಟರ್ ಸರ್ ನೀವು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದೀರಾ. ಪೋಸ್ಟ್ ಗಳಲ್ಲೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದೀರಾ, ಬಟ್ ಅದ್ರ ಫೋಟೋನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ ಏನು ಸರ್, ಅದು ಯಾರು? ಆ ಕ್ಯಾರೆಕ್ಟರ್ UXC000 ಅಂತ. ಹೌದು. ಆ ಒಂದು ಕ್ಯಾರೆಕ್ಟರ್ ಫಿಲ್ಮ್ ಸ್ಟಾರ್ಟ್ ಆದಾಗಿಂದ ಎಂಡ್ ವರೆಗೂ ನೀವು ಅದನ್ನ ನೋಡ್ತಿರಲ್ವಾ ಮಾಡ್ತಿರಲ್ವಾ, ಅದು ನಿಮಗೆ ಅದೊಂದು ಇದಾಗತ್ತೆ. UXC ಅಂದ್ರೆ ಏನು ಅನ್ನೋದು ಅದನ್ನ ನಾವು ಅದನ್ನ ಇಟ್ಟಿಲ್ಲ. ಅಂದ್ರೆ ಈ ಕ್ಯಾರೆಕ್ಟರ್ ಇದೇ ಮನುಷ್ಯ ಅಂತ ನಾವು ಅದನ್ನ ಎಲ್ಲಿ ಹೇಳಿಲ್ಲ. ಬಟ್ ಅದನ್ನ ನೀವೇ ಅದನ್ನ UXC ಅಂತಂದ್ರೆ ಇವನೇ ಅಂತ ನೀವೇ ಅದಕ್ಕೆ ಫಿಕ್ಸ್ ಆಗ್ಬೇಕು. ಬಟ್ ಫಿಲ್ಮ್ ನೋಡ್ಬೇಕು ನೀವು ಫುಲ್ ಆಗಿ, ಸಿನಿಮಾ ನೋಡೋದ್ ಫುಲ್ ಆಗಿ ನೋಡಿ ಎಷ್ಟೊಳ್ಳೆ ಸಸ್ಪೆನ್ಸ್ ಗಳು ಇಟ್ಟಿದ್ದಾರೆ. ಸ್ಪೆಷಲ್ ಆಗಿ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ. ಅಂಡ್ ಅದ್ರಲ್ಲಿ ನಮ್ ಸರ್ ಅವ್ರು ಕೂಡ ಇದಾರೆ. ಸೊ ಅವರ ಗಂಟನ್ನ ನೋಡಿದ್ವಿ. ಸಾಕು. ಹೌದು, ಕೊಟ್ಟಿದ್ದಾರೆ. ಸೊ ಮೂವಿನಲ್ಲಿ ಎಷ್ಟು ಶಾಕ್ ಕೊಟ್ಟಿರ್ಲಿಕ್ಕಿಲ್ಲ. ಸೊ ಅವುಗಳನ್ನೆಲ್ಲ ಬ್ರೇಕ್ ಹಾಕ್ಬೇಕು ಅಂತಂದ್ರೆ ನೀವು ಮೂವಿನ ನೋಡ್ಲೇಬೇಕು. ಸರ್, ಈಗ ಈ ಒಂದು ಮೂವಿನಲ್ಲಿ ನೀವು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ. ಓವರ್ ಆಲ್ ಈ ಒಂದು ಮೂವಿ ಒಂದು ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ? ಓವರ್ ಆಲ್ ನಾವೇನ್ ಅನ್ಕೊಂಡಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದದ. ಯಾಕಂದ್ರೆ ಇಲ್ಲಿರೋ ಎಲ್ಲಾ ಕಲಾವಿದರು ಎಕ್ಸ್ಪೀರಿಯನ್ಸ್ ಇದ್ರು. ಅಣ್ಣ ನೀನಾಸಮ್ಮ ನಮ್ಮ ಸೀನಿಯರ್, ಮೋಸ್ಟ್ ಸೀನಿಯರ್, ಆಮೇಲೆ ನಮ್ ಗುರುಗಳು. ಹಂಗಾಗಿ ಅವ್ರನ್ನ ಇಟ್ಕೊಂಡು ಮಾಡಿಸೋದಲ್ಲ, ಅವರಿಂದ ಕಲ್ತಿದ್ದು ತುಂಬಾ ಚೆನ್ನಾಗಿದೆ. ತುಂಬಾ ಕಲ್ತಿದೀವಿ ಅವರಿಂದ.
ಮೊದಲಿಂದ ತುಂಬಾ ಕಲಿತಾ ಬಂದಿದ್ದು ಅವರಿಂದಾನೆ. ಟೆಕ್ನಿಕಲಿ ಅಂದ್ರೆ ನಾನು ಜೋಶಿ ಯಾವಾಗ್ಲೂ ನಾಟಕದಿಂದ ಜೊತೆಗೆ ಬಂದಿದ್ದರಿಂದ ಸಿನಿಮಾ ಆಗ್ಲಿ ನಾಟಕ ಆಗ್ಲಿ ಯಾವ್ದಾದ್ರು ಇಬ್ರು ಒಳ್ಳೆ ಫ್ರೆಂಡ್ಶಿಪ್ ಜೋಡಿಗೆ ಇದ್ದೇವೆ. ಸಿನಿಮಾ ಅಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವರು ಜೊತೆ ಆಗಿ ಬಿಗ್ ಮೂವೀಸ್ ಗಳೆಲ್ಲ ಮಾಡಿದ್ದಾರೆ. ರಾವುಟ ಕೂಡ ಇವತ್ತು release ಇದೆ. ಹೌದು, ಇವಾಗ್ಲೇ ಬರ್ತಾ ಇದೆ ಫಿಲ್ಮ್. ಜನವರಿ 30ಕ್ಕೆ ಇದೆ ಅದನ್ನು. ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾರೆ, ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ, ನಿರ್ದೇಶನ ಮಾಡ್ತಿದ್ದಾರೆ. ಸೊ ಇಷ್ಟೊಂದು ಒಳ್ಳೆ ಕಲೆಗಾರರು ನಮ್ಮ ಕಲಬುರಗಿಯಲ್ಲಿ ಇರೋದು ನಮ್ಮ ಹೆಮ್ಮೆ ಮತ್ತು ನಮ್ಮ ಖುಷಿ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಸೋಮವಾರ ಬಗ್ಗೆ ಇದು ಮಾಡ್ಬೇಕಂತಂದ್ರೆ ಅಂದ್ರೆ ಸ್ಪೆಷಲಿ ನಾನು ಮತ್ತೆ ಅವರು ತುಂಬಾ ಕ್ಲೋಸ್. ಆಮೇಲೆ ಸೋಮವಾರ ಅಂದ್ರೆ ಇಲ್ಲ, ನಾನ್ ಕೇಳ್ಪಟ್ಟೆ ಸ್ಟ್ರೆಂತ್ ಇದ್ದಂಗೆ ಸೋಮವಾರ ಅಂದ್ರೆ. ಅದು ಪ್ರೀತಿ ಜಗಳ ಲವರ್ಸ್ ಇದ್ದಂಗೆ. ಇಲ್ಲ, ಇವತ್ತು ಹೇಳ್ತಾ ಇದಾರಲ್ಲ ನಾವ್ ಬಹಳ ಕ್ಲೋಸ್ ಅಂತ ಹೇಳಿ, ಆಮೇಲೆ ನೋಡಿದ್ರೆ ಒಂದ್ ಸ್ವಲ್ಪ ಕಿತ್ತಾಟ ಜಗಳ ಅಂತ ಅದು ಯಾವಾಗ್ಲೂ ಇರ್ತದೆ ಡೈಲಿ. ಕೆಲಸದ ಮೇಲೆ ಫೋನ್ ಎತ್ತಿಲ್ಲ ಅನ್ಕೊಳ್ಳಿ, ಪದೇ ನಾನೇನಾದ್ರು ಕಾಲ್ ಮಾಡಿದ್ರೆ ಜಗಳನೇ ಆಗೋದು. ಅಂದ್ರೆ ಸಿನಿಮಾ ಶೂಟಿಂಗ್ ಅಲ್ಲಿ ಯಾವಾಗ್ಲೂ ಶೂಟಿಂಗ್ ಅಲ್ಲಿ ಇದ್ದಾಗ ಏನೋ ಬೇರೆ ಇದು ಇದ್ದಾಗ ಆದ್ರೆ ಜಗಳನೇ ಅವಾಗ. ನಾನೇ ಒಂದ್ ಸ್ವಲ್ಪ ಜಾಸ್ತಿ ಇದು ಮಾಡೋದು. ಅವ್ರು ತುಂಬಾ ಶಾಂತ ಪಾಪ. ಸೊ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗ್ಲಿ. ನಾವು ಅವಾಗ್ಲೇ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ವಿ ನಮ್ಮ ಹೀರೋ ಅವ್ರಿಗೆ. ಸರ್ ನಿಮ್ಗೊಂದು ಡೈಲಾಗ್ ಹೇಳಿದ್ರಿ ಅಲ್ಲ, ಸೊ ಅದನ್ನ ಎಮೋಷನ್ ಚೇಂಜ್ ಮಾಡಿ ಹೇಳ್ಬೇಕು ನೀವು. ಹಾಸ್ಯದಲ್ಲ ಪಟಕ್ಕೇರಿಸೋ ಕನಸು ತೋರಿಸಿ ಏನಾಯ್ತು? ಈ ಕಾಮಿಡಿ ಕಾಮಿಡಿ ಮಿಸ್ ಆಯ್ತಾ? ಅದು ಸೀರಿಯಸ್ ಆಗಿ ಪ್ರಿಪೇರ್ ಆಗಿದ್ದು ಕನೆಕ್ಟ್ ಆಗಲ್ಲ. ಆಗಲ್ಲ, ಅವ್ರು ಪ್ರಿಪೇರ್ಡ್ ಆಲ್ರೆಡಿ. ಚೆನ್ನಾಗಿತ್ತು. ಇದು ಚೆನ್ನಾಗಿತ್ತು. ಮೂಮೆಂಟ್ ನ ಹುಡುಕ್ತಾ ಇದ್ವಿ, ಪಾಸ್ ತಗೊಂಡು ತಂತಾನೆ ಸಿಗ್ತದ ಫರ್ ಮೂಮೆಂಟ್. ನೀವು ಯಾವ್ದಾದ್ರು ಡೈಲಾಗ್ ಹೇಳ್ಬೋದು ಸರ್? ನೀವು ಫನ್ ಅಂದ್ರೆ ವೇರಿಯೇಷನ್ ಚೇಂಜ್, ಎಮೋಷನ್ ಚೇಂಜ್. ಮತ್ತೆ ನಾ ಆಕ್ಟಿಂಗ್ ತೋರ್ಸ್ಬೇಕಾಗ್ತದೆ. ಸಾಕಾಗುತ್ತೆ ಮತ್ತೆ ಬೇಡ. ಅಂಡ್ ಫೈನಲ್ ಆಗಿ ಡೈರೆಕ್ಟರ್ ಏನಾದ್ರು ಹೇಳೋದಿಲ್ಲ ನಿಮ್ಗೆ ಮೂವಿ ಬಗ್ಗೆ? ಹಾ, ನಮ್ಮ ಸಿನಿಮಾ ಇದೇ ಫೆಬ್ರವರಿ 1 ಅವತ್ತು ಟ್ರೇಲರ್ ಬರ್ತಾ ಇದೆ. ಆಮೇಲೆ ಫೆಬ್ರವರಿ 8ನೇ ತಾರೀಕು ನಮ್ದು ಫಿಲ್ಮ್, ಇಡೀ ಫಿಲ್ಮ್ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಎಂದೆಂದಿಗೂ ನಮ್ಮ ಜೊತೆ ಇರಲಿ. ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂತ ಬಡ ಕಲಾವಿದರ ಬಳಸಿ ಅಂತ ಕೇಳ್ಕೊತೀನಿ. ನಮಸ್ತೆ. ಆಲ್ರೆಡಿ ನೀವು ನೋಡಿದಂಗೆ ಟ್ರೇಲರ್ ರಿಲೀಸ್ 1 ಫೆಬ್ರವರಿ 7 ಗಂಟೆಗೆ ಸಂಜೆ 7 ಗಂಟೆಗೆ ಚಾನಲ್ ಅಲ್ಲಿ ರಿಲೀಸ್ ಆಗುತ್ತೆ. ಮೂವಿ ಅದೇ ಅಶ್ವಜಿ ಯೂಟ್ಯೂಬ್ ಚಾನಲ್ ಅಲ್ಲಿ 8 ಗಂಟೆಗೆ ಈ ಮೂವಿ 8th ಡೇಟ್ಗೆ ರಿಲೀಸ್ ಆಗ್ತದೆ, ಬೆಳಗ್ಗೆ 10 ಗಂಟೆಗೆ. ಸೊ ದಯವಿಟ್ಟು ಎಲ್ಲರೂ ನೋಡಿ. ಯಾಕಂದ್ರೆ ನೀವು ಪ್ರತಿಯೊಬ್ರು ಶೇರ್ ಮಾಡೋದ್ರಿಂದ, ನೀವು ಒಬ್ರು ಶೇರ್ ಮಾಡಿದ್ರೆ ಒಂದು 10 ಜನಕ್ಕೆ ರೀಚ್ ಆಗುತ್ತೆ. ಆ 10 ಜನದಲ್ಲಿ ಇನ್ನೊಬ್ಬ ಯಾರು ಇಷ್ಟಪಟ್ಟು ಇನ್ನೊಬ್ಬ ಶೇರ್ ಮಾಡ್ತಾನೆ. ಪ್ರತಿಯೊಬ್ರು ಶೇರ್ ಮಾಡೋದ್ರಿಂದ ಅದೇ ನಮಗೆ ಬೆಂಬಲ, ಅದೇ ನಮಗೆ ಶಕ್ತಿ, ಇನ್ನೊಂದು ಸಿನಿಮಾ ಮಾಡೋಕ್ಕೂ ಸ್ಫೂರ್ತಿ ಆಗುತ್ತೆ. ಮತ್ತೆ ಈ ತರ ಎಕ್ಸ್ಪೀರಿಯನ್ಸ್ ಪರ್ಸನ್ ಜೊತೆ ನಾವು ಕೂತು ಈ ತರ ಆಟ ಆಡ್ಕೊಂಡು ಇದನ್ನು ಮಾಡ್ಬೋದು. ಸೊ ನೀವೆಲ್ಲರೂ ಎಷ್ಟು ಪ್ರೀತಿ ತೋರಿಸ್ತೀರಾ ಅಷ್ಟು ನಮ್ಗೆ ಖುಷಿ ಸಿಗುತ್ತೆ ಅಂತ ಎಲ್ಲರೂ ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಅಂಬರೀಶ್ವರ, ನೀವೇನಾದ್ರೆ ನೋಡಿದ್ರಲ್ಲ, ಇಷ್ಟೊಂದು ಟ್ಯಾಲೆಂಟ್ ಇರೋರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಮೂವಿನ ಮಾಡಿದ್ದಾರೆ. ಮೂವಿ ಅಂತಂದ್ರೆ ನಮ್ಮ ಭಾಗದಲ್ಲಿ ತುಂಬಾನೇ ದೂರ, ಅಂತದ್ರಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ನಿದ್ದೆಗೆಟ್ಟು ಊಟ ತಿಂಡಿ ಇರ್ಲಾರ್ದೇನೋ ಒಂದು ಮೂವಿನ ಮಾಡಿದ್ದಾರೆ ಅಂತಂದ್ರೆ ನೀವು ಅದನ್ನ ಕೈ ಹಿಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೀವು ಮಾಡ್ಬೇಕಾಗಿರೋದು ಏನೂ ಇಲ್ಲ, ಜಸ್ಟ್ ಮೂವಿನ ನೋಡ್ಬೇಕು. ಇಷ್ಟ ಆದ್ರೆ ಆ ಮೂವಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆಗೆ ಶೇರ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡಿಗರು ಮತ್ತೆ ನಮ್ಮ ಕರ್ನಾಟಕದವರು ಪ್ರತಿಯೊಬ್ಬರಿಗೂ ಕಲೆಗೆ ಬೆಲೆ ಕೊಟ್ಟು ಕೈ ಹಿಡಿತಾರೆ ಅಂತ ಅನ್ಕೊಂಡಿದೀನಿ. ದಯಮಾಡಿ ಎಲ್ಲರೂ ಕೂಡ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಸಂದರ್ಶನದಲ್ಲಿ ನಾನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಸಂದರ್ಶನವನ್ನು ನೋಡಿದ್ದಕ್ಕೆ. ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಫೆಬ್ರವರಿ 8ಕ್ಕೆ ಮೂವಿ ನಿಮ್ಮ ಮುಂದೆ.
ವಿದ್ಯಮಾನ ಜ್ಞಾನ ಗುಣಸಾಗರ